ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆ ಸಾರುವವನ ಪಾದಗಳು ಎಷ್ಟು ಅಂದವಾಗಿದೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಪ್ರಕಾರವಾಗಿ ಕರ್ತನು ಅವರನ್ನು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಒಂದು ವೇಳೆ ಕಷ್ಟದ ಅನುಭವಗಳಲ್ಲಿ ಹಾದು ಹೋಗುವುದಾದರೂ ಕರ್ತನು ಅವರನ್ನು ನಡೆಸುವ ರೀತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ದುಬೈ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಅಲೆಕ್ಸ್ ಜಸ್ಟಿನ್ ಡಿಸೋಜಾ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಬ್ರದರ್, ನಿಮ್ಮ ಹುಟ್ಟೂರು ಯಾವುದು? ನಾವು ಕಾರ್ಕಳ ತಾಲೂಕಿನ ಅಜಕ್ಕಾರಿನಲ್ಲಿ ನಾವು ಹುಟ್ಟಿದ್ದು. ಓಕೆ, ಅಂದರೆ ನಿಮ್ಮ ಹಿನ್ನೆಲೆ ಅಂತ ಹೇಳಿದ್ರೆ ಒಂದು ಕ್ಯಾಥಲಿಕ್? ಹೌದು, ನಾವು ಕ್ಯಾಥಲಿಕ್ ಪರಿವಾರದಲ್ಲಿ ಹುಟ್ಟಿದ್ದು. ನಾವು 8 ಜನ ಮಕ್ಕಳು, 6 ಹುಡುಗರು ಮತ್ತು 3 ಹುಡುಗಿಯರು. ನೀವು ಒಟ್ಟಿಗೆ ತಂದೆ ತಾಯಿಗೆ 8 ಜನ? ಹೌದು, ನಾನು 6ನೇ ಅವನು. ಓಕೆ, ಹುಡುಗ ಅಂದರೆ ಕೊನೆಯವರೆಲ್ಲ? ಅಲ್ಲ, ಒಂದು ಹುಡುಗಿ ಒಂದು ಹುಡುಗ ಕೊನೆಗೆ. ಓಕೆ ಓಕೆ. ಸೊ 6ನೇವರಾಗಿ ಹುಟ್ಟಿದ್ದೀವಿ. ಹೌದು. ಸೊ ನಿಮ್ಮ ಕುಟುಂಬದ ತಂದೆ ತಾಯಿಯ ಹಿನ್ನೆಲೆ ಹೇಳ್ಬೋದು, ಹೇಗೆ ಅವರು, ಅಂದರೆ ಅವರ ನಿಮ್ಮ ಆರ್ಥಿಕ ಸ್ಥಿತಿಗತಿ? ನಮ್ಮ ತಂದೆ ರೈತರಿದ್ದರು. ನಮ್ಮ ಆರ್ಥಿಕ ಸ್ಥಿತಿ ಅಷ್ಟು ಒಳ್ಳೆಯದಿರಲಿಲ್ಲ. ಅಂದರೆ ನಾವು ತುಂಬ ಬಡತನದಲ್ಲಿ ಬೆಳೆದವರು. ತಂದೆ ಬೇಸಾಯ ಮಾಡ್ತಿದ್ರು ಮತ್ತು ತುಂಬ ಗೇಣಿ ಕೊಡ್ತಿದ್ರು. ಆಗ ನಮಗೆ ಬೇಸಾಯ ನಮ್ಮದಿರಲಿಲ್ಲ, ಗೇಣಿ ಕೊಡ್ತಾ ಬರ್ತಿದ್ರು. ಹಾಗೆ ಊಟಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಶಾಲೆಗೆ ಹೋಗುವಾಗ ನಮಗೆ ಒಳ್ಳೆ ಬಟ್ಟೆಯಾಗಲಿ ಒಳ್ಳೆ ಊಟವಾಗಲಿ ಇರಲಿಲ್ಲ. ನಾವು 4-5 ಕಿಲೋಮೀಟರ್ ಮನೆಯಿಂದ ನಡ್ಕೊಂಡು ಹೋಗಿ ಹಿಂದೆ ಶಾಲೆಯಿಂದ ಬರಬೇಕಾಗ್ತಿತ್ತು. ಅಂದರೆ ಆ ದಿವಸಗಳಲ್ಲಿ ಈ ಒಂದು ಗೇಣಿ ಕೊಡೋದಂದ್ರೆ ಹೇಳಿದ್ರೆ ನೀವು ಬೇರೆಯವರ ತಂದೆಯವರು ಬೇರೆಯವರ ಭೂಮಿಯನ್ನು ತಕೊಂಡು ಅದನ್ನು ಬೇಸಾಯ ಮಾಡ್ತೇವೆ. ಹೌದು, ಅದನ್ನು ಅವ್ರಿಗೆ ಕೊಡ್ತಾ ಇದ್ರು. ಅದರಲ್ಲಿ ಮತ್ತೆ ಏನು ಉಳಿತಾ? ನಾವು ಜಮೀನ್ದಾರ ಇರಲಿಲ್ಲ, ಬೇರೆಯವರ ಜಮೀನನ್ನು ಮಾಡ್ತೇವೆ. ಹಾಗೆ ತುಂಬ ಕಷ್ಟದ ಅನುಭವ. ಹೌದು. ಓಕೆ, ತಂದೆ ತಾಯಿ ಸಹ ಪ್ರಾಪರ್ ಅದೇ ಊರಿನವರ ಇಲ್ಲ ಅವರು ಬೇರೆ ಕಡೆಯಿಂದ? ಅಲ್ಲ, ತಂದೆ ಅದೇ ಊರಿಯವರು, ತಾಯಿ ಮಿಯಾರ್ ಅಂತ ಕಾರ್ಕಳ ತಾಲೂಕು ಮಿಯಾರಿನವರು. ಓಕೆ, ಅಲ್ಲೇ ಅಂದರೆ ಸೊ ಅಲ್ಲೇ ಹತ್ತಿರದು. ಹೌದು. ಓಕೆ, ಹಾಗೆ ನೀವು 6ನೇವರು ಹುಟ್ಟಿದ 6ನೇವರಾಗಿ. ಹೆಚ್ಚು ಕಡಿಮೆ ನಿಮ್ಮ ದೊಡ್ಡ ಅಣ್ಣಗೂ ನಿಮಗೆ ಎಷ್ಟು ವರ್ಷ ಒಂದು ವ್ಯತ್ಯಾಸ? ನಮ್ಮ ದೊಡ್ಡ ಅಣ್ಣ ಈಗ 69 ವರ್ಷ, ಅವರಿಗೆ ಮತ್ತು ನನಗೆ 18 ವರ್ಷದ ವ್ಯತ್ಯಾಸ. ಓಕೆ, ಅಂದರೆ ಒಂದು ತಂದೆ ಒಂದು ದೊಡ್ಡ ಅಣ್ಣ ನಿಮ್ಮನ್ನು ನಡೆಸುವಂಥ ಆ ಸ್ಥಾನದಲ್ಲಿ ಇತ್ತು. ಓಕೆ, ನಿಮ್ಮ ಆ ಸಣ್ಣ ಪ್ರಾಯದಲ್ಲಿ ನೀವು ಎಜುಕೇಷನ್ ನೀವು ಹೇಳಿದಿರ ತುಂಬ ದೂರದವರೆಗೆ ನಡ್ಕೊಂಡು ಹೋಗಿ ಬರಬೇಕಾಗಿತ್ತು, ಹೇಗಿತ್ತು? ನಾವು ನಾವು 7ನೇ ತನಕ ಸರ್ಕಾರಿ ಶಾಲೆಯಲ್ಲಿ ಅಜಕ್ಕಾರ್ನಲ್ಲಿ ಮಾಡಿದ್ದೆವು. ಮತ್ತು 8 ಮತ್ತು 9, 10 ಜ್ಯೋತಿ ಹೈಸ್ಕೂಲ್ ಬೆತ್ತನಿ ಸಿಸ್ಟರ್ಸ್ ಅವರ ಶಾಲೆಯಲ್ಲಿ, ಅದು ಅಜಕ್ಕಾರಿನಲ್ಲಿ ನಮ್ಮದು ಆಯಿತು. ಅದರ ನಂತರ ನಾನು 11 ಮತ್ತು 12 ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ LOCS ಕಾಲೇಜಲ್ಲಿ ಮಾಡಿದೆ. ಮತ್ತು ನಾನು ಸೆಮಿನರಿಗೆ ಜಾಯ್ನ್ ಆದೆ. ಓಕೆ, ಈ 7 ಕ್ಲಾಸ್ವರೆಗೆ ನೀವು ಅಲ್ಲಿ ಸರ್ಕಾರಿ ಶಾಲೆ, ಅಲ್ಲಿ ನಿಮ್ಮ ಅಂದರೆ ಎಜುಕೇಷನ್ ಹೇಗಿತ್ತು? ಆ ಸಣ್ಣದಲ್ಲಿ ನಿಮ್ಗೆ ಕಷ್ಟ ಇತ್ತು, ಅದ್ರ ಮಧ್ಯೆ ಕಲಿಯುವಂಥ ಸ್ಥಿತಿಗತಿ ಹೇಗಿತ್ತು? ಕಲಿಯುವ ಟೀಚರ್ ಎಲ್ಲ ಒಳ್ಳೆಯದಿದ್ದರು. ಅಂದರೆ ತುಂಬ ಕೋಆಪರೇಟಿವ್ ಇದ್ದರು. ನಮ್ಮ ಹತ್ರ ಪುಸ್ತಕ ತೊಗೊಳ್ಳಿಕ್ಕೆ ಹಣ ಇರಲಿಲ್ಲ. ಹಾಗಾಗಿ ಹಳೆ ಪುಸ್ತಕ ಎಲ್ಲ ಒಟ್ಟು ಮಾಡಿ ಟೀಚರ್ ಕೊಡ್ತಾಯಿದ್ರು. ಶಾಂತರಾಜ್ ಹೆಗಡೆ ಅಂತ ಒಂದು ಟೀಚರ್ ಇದ್ದರು, ಇಂಗ್ಲೀಷ್ ಟೀಚರ್. ಅವರು ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಅದು ಸುರಿಗ ಟೀಚರ್ ಅಂತಾರೆ, ಸುರಿಗ ಅಂತ, ಅವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ಕಲಿಯುವಾಗ ಹೇಗೆ? ಒಳ್ಳೆ ಕಲಿಕೆ ನಾನು ಎವರೇಜ್ ಇದ್ದೆ, ನಾಟ್ ತುಂಬ ಒಳ್ಳೆ ಇರಲಿಲ್ಲ, ಪಾಸ್ ಮಾರ್ಕ್ ಬರ್ತಿತ್ತು. ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸಣ್ಣ ಇರುವಾಗ. ಆದರೆ ತಂದೆ ತಾಯಿಯವರು ನಿಮಗೆ ಕಲಿಸ್ಲಿಕ್ಕೆ ಇದು ಮಾಡ್ತಿದ್ರು? ಹೌದು, ಶಾಲೆಗೆ ಕಳಿಸ್ತಿದ್ರು. 7ನೇ ತನಕ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಕಲೀಲಿಕ್ಕೆ ನಿಮಗೆ. ಹೌದು ಹೌದು. ಆದರೆ ತಂದೆ ತಾಯಿಯ ಒಂದು ಒತ್ತಾಯಕ್ಕೆ ನೀವು ಹೋಗ್ತಿದ್ದೆ? ಹೌದು, ಶಾಲೆಗೆ ಹೋಗ್ತಿದ್ದೆ. ಓಕೆ, ಅಣ್ಣಂದಿರು ಅಕ್ಕ ಎಲ್ಲ ಹೇಗೆ ಒಳ್ಳೆ ಕಲಿತಿದ್ರು? ಹೌದು, ಅಣ್ಣನವರು ಒಳ್ಳೆ ಕಲಿತಿದ್ದಾರೆ. ಒಬ್ಬ ಇಂಜಿನಿಯರ್ ಇದ್ದಾನೆ, ಮತ್ತು 2 BCom ಮಾಡಿದ್ದಾರೆ. ಓಕೆ, ಮತ್ತು ತಂಗಿಯು BCom ಮಾಡಿದ್ದಾಳೆ. ಮತ್ತು ಅಲ್ಲಿಂದ ನೀವು ಹೈಸ್ಕೂಲಿಗೆ ನೀವು 8, 9ಕ್ಕೆ 10ನೇ ಕ್ಲಾಸಿಗೆ ಬೇರೆ ಶಾಲೆಗೆ ಹೋಗಬೇಕಾಗಿತ್ತು. ಅಲ್ಲಿಂದ ನಿಮ್ಮ ಕಲಿಯುವಿಕೆ ಹೇಗಾಯಿತು? ಶಾಲೆ ಹೋಗುವಾಗ ತುಂಬ ಅಂದರೆ ನಮಗೆ ಮನೆಯಲ್ಲಿ ಓದಲಿಕ್ಕೆ ಸಮಯ ಸಿಗ್ತಿರಲಿಲ್ಲ. ನಾವು ಬೆಳಿಗ್ಗೆ ಕೆಲಸ ಮಾಡಬೇಕಿತ್ತು, ಕೋಣ ಕೊಂಡೋಗೋದು, ಉಳ್ಳಿಕ್ಕೆ, ಮತ್ತು ಗೊಬ್ಬರ ಹೊರುವುದು, ಭತ್ತವನ್ನು ತರುವುದು. ಹಾಗಾಗಿ ಓದಲಿಕ್ಕೆ ತುಂಬ ಸಮಯ ಸಿಗ್ತಿರಲಿಲ್ಲ. ಇದು ಕಲಿಲಿಕ್ಕೆ ಒಳ್ಳೇದಿರಲಿಲ್ಲ ಅಂತಲ್ಲ, ಆದರೆ ಓದಲಿಕ್ಕೆ ಸಮಯ ಸಿಗಲಿಲ್ಲ. ಶಾಲೆಯಲ್ಲಿ ಎಂತ ಕಲಿತದ್ದು ಅದೇ ನಾವು ನಮ್ಮ ಅಭ್ಯಾಸ. ಅದರಲ್ಲಿ ನಾವು ಎಕ್ಸಾಮ್ ಬರೀತಿದ್ದೆವು, ಒಂದು ಸ್ವಲ್ಪ ಇದು ಮಾಡಿ. ಹೌದು, ಅಂದರೆ ತಂದೆ ತಾಯಿಯವರು ನೀವು ಕಲಿಬೇಕಂತ ನಿಮಗೆ ತಂದೆ ತಾಯಿಯವರು ಆಸೆ ಇತ್ತು, ಬಟ್ ಮನೆಯ ಪರಿಸ್ಥಿತಿಗಳು ಅದೇ ರೀತಿ ಇದ್ದರಿಂದ ನಿಮಗೆ ಕಲಿಯುವಂಥ ಒಂದು ತುಂಬ ಅಂದರೆ ಒಳ್ಳೆ ರೀತಿಯಲ್ಲಿ ಕಲಿಲಿಕ್ಕೆ ಆಗ್ತದೆ. ಹೌದು, ತಂದೆಗೆ ಆಸೆ ಇತ್ತು 10ನೇ ತನಕ ನಾನು ಕಲಿತು ಮತ್ತೆ ನಾನು ರೈತನಾಗಬೇಕಂತ. ತಂದೆಗೆ ಅದು ಹೌದು, ಆದರೆ ನನಗೆ ರೈತನಾಗುವ ಇಚ್ಛೆ ಇರಲಿಲ್ಲ. ನಾನು ಮತ್ತೆ ಮನೆ ಬಿಟ್ಟು ಓಡಿ ಹೋದೆ.
ಓಕೆ, ಯಾವುದು 10th ಆದಮೇಲೆ ಹೇಗೆ? 10th ಆದ ನಂತರ ಮನೆ ಬಿಟ್ಟು ಹೋದೆ, ಮತ್ತು ನಾನು ಸೆಮಿನರಿಗೆ ಜಾಯ್ನ್ ಆದೆ. ಹಾಂ ಹಾಂ. ಮಂಗಳೂರು ಡಯಸಿಸ್ ಇದ್ದು ಸೆಂಟ್ ಜೋಸೆಫ್ ಸೆಮಿನರಿ ಅಲ್ಲಿ, ಮತ್ತು ಗ್ಲಾಡ್ಸಮ್ ಹೋಮ್ನಲ್ಲಿ 11th and 12th ಮಾಡಿದೆ. PUC ಫಸ್ಟ್ ಇಯರ್. ಅಂದರೆ ಇದು ಮನೆಯವ್ರಿಗೆ ಗೊತ್ತಿಲ್ಲ? ಮನೆಯವ್ರಿಗೆ ಗೊತ್ತಿತ್ತು, ಅವ್ರಿಗೆ ಹೇಳಿದೆ, ಮನೆಯಿಂದ ಓಡಿದೆ, ಮತ್ತೆ ಅವ್ರು ಹೇಳಿದ್ರು ನೀನು ಹಾಗಾದರೆ ಜಾಯ್ನ್ ಆಗು ಅಂತ ಹೇಳಿ. ಅಂದರೆ ನೀವು ಮನೆ ಬಿಟ್ಟು ಓಡುವಂಥ ಪರಿಸ್ಥಿತಿ ಏನು? ನನಗೆ ಕಲೀಲಿಕ್ಕೆ ಮನಸ್ಸಿತ್ತು, ತಂದೆ ಹೇಳ್ತಿದ್ರು ನೀನು ರೈತ, ನನಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕಾರಣಕ್ಕೆ. ಅಂದರೆ ನಿಮಗೆ 7ನೇ ಕ್ಲಾಸ್ವರೆಗೆ ನಿಮ್ಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆವಾಗ ತಂದೆಯವರು ಕಲಿಸ್ತಿದ್ರು. ಈಗ ನಿಮಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಅಂದರೆ ನನಗೆ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗ್ತಿರ್ಲಿಲ್ಲ. ಅಂದರೆ ಅದು ಕೆಸರು, ಅದು ನೊಣದ ಏಟು, ಮತ್ತು ಅದು ಮಳೆಗಾಲದಲ್ಲಿ ತುಂಬ ಕಷ್ಟ, ಅದೆಲ್ಲ ಅದು ನನಗೆ ಮಾಡಲಿಕ್ಕೆ ಬೇಕು. ಹಾಗೆ ನಾನು ಎಣಿಸಿ ನಾನು ಒಳ್ಳೆ ಕಲಿತು ಏನಾದರೂ ಆಗಬೇಕಂತಂದು ಮನಸ್ಸಿತ್ತು ನನಗೆ. ಹಾಗೆ. ಹೌದು. ಅಂದರೆ ಪರಿಸ್ಥಿತಿಗಳು ಹಾಗೆ ಇದ್ರಿಂದ ನೀವು ಓಡಬೇಕಾಗಿ ಬಂತು. ಹೌದು. ಮತ್ತು PUC 10th PUCಯನ್ನು ನೀವು ಅಲ್ಲಿ ಅಂದರೆ 12th 11th ನೀವು ಮಂಗಳೂರಲ್ಲಿ ಮಾಡೋದು. ಹೌದು. ಆ ಟೈಮ್ ಅದು ನಿಮ್ಮ ಯೌವನದ ಪ್ರಾಯ. ಹೌದು. ಯೌವನ ಪ್ರಾಯದಲ್ಲಿ ನಾವು ಇವತ್ತು ಸಹ ನೋಡ್ತೇವೆ ಲೋಕದಲ್ಲಿ ಜನ ತಪ್ಪಿ ಹೋಗುವಂಥದ್ದು. ಆ ದಿವಸಗಳಲ್ಲಿ ನೀವು ಕಾಲೇಜಿಗೆ ಹೋದಿರಾ, ಅಂದರೆ ಮನೆಯ ಪರಿಸ್ಥಿತಿ ವಾತಾವರಣ ನೀವು ಹೊರಗಿದ್ದೀರಾ, ತಪ್ಪಿ ಹೋಗುವಂಥ ಬಹಳಷ್ಟು ಸಾಧ್ಯತೆ ಇತ್ತು. ಆ ದಿವಸಗಳು ನಿಮ್ಮ ಯೌವನ ಪ್ರಾಯದಲ್ಲಿ ಹೇಗಿತ್ತು? ಇಲ್ಲ, ಯೌವನ ತಪ್ಪಿ ಅಂದರೆ ನಾನು ಗುರುಗಳ ಕೈ ಆವಾಡದಲ್ಲಿದ್ದೆ. ನಾನಂದರೆ ಸೆಮಿನರಿ, ಮೈನರ್ ಸೆಮಿನರಿ ಅಂತ, ಈಗಿನ ಬಿಷಪ್ ಎಲೋಷಿಯಸ್ ಡಿಸೋಜ ಅವರು ನಮ್ಮ ಇನ್ಚಾರ್ಜ್ ಇದ್ದರು. ಹಾಗಾಗಿ ಅಲ್ಲಿ ಏನು ತಪ್ಪು ಮಾಡಲಿಕ್ಕೆ ಏನು ಸಿಗಲಿಲ್ಲ. ನಾವಂದರೆ ಡಿಸಿಪ್ಲಿನ್ ಒಂದು ಲೈಫ್ ಇತ್ತು. ಬೆಳಿಗ್ಗೆ ಏಳೋದು, ಪ್ರೇಯರ್, ಪೂಜೆ, ದೆನ್ ಕಾಲೇಜಿಗೆ ಹೋಗೋದು, ಹಿಂದೆ ಬರೋದು, ಅದು ಲೈಫೆಲ್ಲ ಡಿಸಿಪ್ಲಿನಲ್ಲೇ ಇತ್ತು. ನಾನು ಮತ್ತೆ ಅಲ್ಲಿಂದ ಫಿಲಾಸಫಿ ಮಾಡಿದೆ, ಡಿಗ್ರಿ ಮಾಡಿ ಫಿಲಾಸಫಿ ಕಂಪ್ಲೀಟ್ ಮಾಡಿದೆ. ಮತ್ತು ನನಗೆ ಅಷ್ಟು ಜೀವನದಲ್ಲಿ ಅಷ್ಟು ನೆಮ್ಮದಿ ಇರಲಿಲ್ಲ, ಖುಷಿ ಇರಲಿಲ್ಲ ನಾನು. ಓಕೆ. ಅಂದರೆ ಈಗ ನೀವು ಕಾಲೇಜ್ ಅಂತ ಹೇಳುವಾಗ ಬೇರೆ ಕಡೆಯಿಂದ ಹುಡುಗರು ಬರ್ತಾರೆ, ಅಂದರೆ ಯೌವನ ಪ್ರಾಯದ ಹುಡುಗರು, ಯೌವನಸ್ಥರು. ಆ ದಿವಸಗಳು ತಪ್ಪಿ ಹೋಗುವಂಥ ಸಾಧ್ಯತೆಗಳಿದ್ದೇ ಇರ್ತದೆ. ಅಂದರೆ ಒಂದು ಬಿಡಿ ಸಿಗರೇಟು ನಡೆಯುವಂಥದ್ದು, ಕುಡಿಯುತ್ತಾನ ಅಂತ ಯಾವುದೇ ಒಂದು ಪ್ರಚೋದನೆ ಸಹ ಬಂದಿಲ್ಲ. ನಾವು ಇರಲಿಕ್ಕೆ ನಾವು ಅಂಡರ್ ಸ್ಟ್ರಿಕ್ಟ್ ಗೈಡೆನ್ಸ್ ಆಫ್ ಪ್ರೀಸ್ಟ್ ಅಂದರೆ ಫಾದರ್ ಅವರ ಕೈ ಆವಡದಲ್ಲಿದ್ದೆವು. ಹಾಗಾಗಿ ಮಾಡಲಿಕ್ಕೆ ಮನಸ್ಸಿದ್ರೂ ನಮಗೆ ಮಾಡಲಿಕ್ಕೆ ಚಾನ್ಸ್ ಇರಲಿಲ್ಲ. ಹೌದು. ಓಕೆ. ಅಂದರೆ ಹೊರಗೆ ಹೋಗುವಂಥ ಅವಕಾಶ ಇಲ್ಲ. ಮತ್ತು ನನ್ನ ತಂದೆಯು ಕುಡಿಯುವುದು, ಸ್ಮೋಕಿಂಗ್ ಏನು ಅಭ್ಯಾಸ ಇರಲಿಲ್ಲ. ಅವ್ರ ಕ್ಯಾಥಲಿಕ್ ಅಭ್ಯಾಸ ಇರಲಿಲ್ಲ. ಹಾಗಾದರೆ ಅಂದರೆ ನಾವು ನೋಡ್ತೇವೆ ತುಂಬ ತಪ್ಪಿ ಹೋಗುವಂಥ ಯೌವನಸ್ಥರು ತಪ್ಪಿ ಹೋಗುವಂಥ, ಅಂದರೆ ನಿಮ್ಮ ತಂದೆಯೂ ಕೂಡ ನಿಮಗೆ ಒಂದು ಮಾದರಿಯಾಗಿದೆ, ಮತ್ತು ನಿಮಗೆ ಕಲಿಯುವಂಥ ಒಂದು ವಾತಾವರಣ ಅದು ಸಹ ಆ ರೀತಿಯಲ್ಲಿ ಅದು ಒಳ್ಳೆ ಸಿಕ್ಕಿದೆ. ಹೌದು. ಸೊ ಅಲ್ಲಿಂದ ನೀವು ಹೈಯರ್ ಸ್ಟಡಿ ಮಾಡಿದರೆ, ಫಿಲಾಸಫಿ ಎಲ್ಲ ಮಾಡಿದರೆ. ಹೌದು. ಆ ದಿವಸಗಳಲ್ಲಿ ಸಹ ಅದು ಸಹ ನೀವು ಅಲ್ಲಿ ನಿಮ್ಮ ಎಲೋಷಿಯಸ್ ಸೆಮಿನರಿ, ಸೆಂಟ್ ಜೋಸೆಫ್ ಸೆಮಿನರಿಯಲ್ಲಿ ಮಾಡಿದ್ದು. ಅಲ್ಲೇ ಮಾಡಿದ್ದು. ಹೌದು. ಸೊ ಹಾಗೆ ನೀವು ಕಲಿತ ನಂತರ ಏನು ಮಾಡಿದ್ರಿ? ಅದರ ನಂತರ ನಾನು ಥಿಯಾಲಜಿ ಮಾಡಿದೆ. ದುರಿಂದ ಥಿಯಾಲಜಿ ಟೈಮ್ನಲ್ಲಿ ನಾನು ಗವಾಟಿ ಡಯಸಿಗೆ ಕಲಿತಾ ಇದ್ದೆ ಥಿಯಾಲಜಿ. ಅಂದರೆ ನೀವು ಪ್ರೀಸ್ಟ್ ಆಗಬೇಕಂತ? ಹೌದು, ಪ್ರೀಸ್ಟ್ ಆಗಬೇಕಂತ ಆಸೆ ಇತ್ತು. ನಾನು ಫೈನಲ್ ಇಯರ್ ನಂದು ಥಿಯಾಲಜಿ ಆದ ನಂತರ ಆಗುವಾಗ ನಾನು ಸೆಮಿನರಿಯಲ್ಲಿ ಕಾನ್ಸ್ಟೆಂಟ್ ರೆಗ್ಯುಲರ್ಲಿ ಕ್ವಶನ್ ಕೇಳ್ತಿದ್ದೆ. ಪ್ರೀಸ್ಟರ್ ಲೈಫ್ ಮತ್ತು ರಿಯಾಲಿಟಿ ಆ್ಯಂಡ್ ದ ಬೈಬಲ್ ಆ್ಯಂಡ್ ದ ರಿಯಲ್ ಲೈಫ್ ಆಫ್ ಪ್ರೀಸ್ಟ್. ಅದರಲ್ಲಿ ನನಗೆ ಅದು ಕಾಂಪ್ರಮೈಸ್ ಆಗಿದೆ. ಅಲ್ಲಿ ರಿಯಾಲಿಟಿ ಅದರಲ್ಲಿ ವ್ಯತ್ಯಾಸ ಇತ್ತು ಎರಡರಲ್ಲಿ, ಲೈಫ್ ಬೇರೆ, ಬೈಬಲ್ ಬೇರೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಒಂದು ಇತ್ತು, ನಾನು ಹಾಗೆ ಆದರೆ ಯಾಕೆ ಪ್ರೀಸ್ಟ್ ಆಗಬೇಕು. ನಾನು ರೆಕ್ಟರಿಗೆ ಕೇಳಿದೆ, ಯಾಕೆ ಅದು ಲೈಫ್ ಬೇರೆ, ಪ್ರೀಸ್ಟ್ ಅವ್ರದ್ದು ಬೈಬಲ್ ಹೇಳ್ತದೆ ಬೇರೆ. ಅದು ಅವರು ಹೇಳಿದ್ರು, ನೀವು ಕಾಂಪ್ರಮೈಸ್ ಇದು ಯು ಕಾಂಟ್ ಲೀವ್ ಆ್ಯಸ್ ಇಟ್ ಈಸ್ ಬೈಬಲ್, ಯು ನೀಡ್ ಟು ಲರ್ನ್ ಟು ಕಾಂಪ್ರಮೈಸ್ ಇನ್ ಲೈಫ್. ಹಾಗೆ ಹೇಳಿದರು. ಅಂದರೆ ನಿಮಗೆ ಆಸೆ ಇತ್ತು ಒಂದು ಒಳ್ಳೆ ಪ್ರೀಸ್ಟ್ ಆಗಬೇಕಂದ್ರೆ. ಅಂದರೆ ನೀವು ನೋಡಿದಾಗೆ ನೀವು ವಾತಾವರಣದಲ್ಲಿ ಬೆಳೆದು ಬಂದಂಥ ಯೌವನದಲ್ಲಿ ಸಹ ನೀವು ಯಾವುದೇ ತಪ್ಪಾದ ಕಾರ್ಯಗಳಿಗೆ ಹೋಗಲಿಲ್ಲ. ನಿಮ್ಮ ಸುತ್ತಮುತ್ತಲೂ ಯೌವನಸ್ಥರು ತಪ್ಪಾದ ಕಾರ್ಯ ಮಾಡಿದ್ರು, ನೀವು ಸಹ ಅದಕ್ಕೆ ಬೀಳಲಿಕ್ಕೆ ಸಾಧ್ಯವಾಗಿಲ್ಲ. ಆ ದಿವಸಗಳು ಒಳ್ಳೆ ಒಂದು ಪ್ರೀಸ್ಟ್ ಆಗಬೇಕಂತ ಆಸೆ ಇತ್ತು, ಅದಕ್ಕೆ ನೀವು ಮುಂದೆ ಹೋದಿರಾ? ನನಗೊಂದು ಮಿಷನರಿ ಆಗಬೇಕು, ನಾನು ಬಡ ಕುಟುಂಬದವನು, ಹಾಗೆ ನಾನು ಬಡವರಿಗೆ ಒಂದು ಪ್ರೀಸ್ಟ್ ಆಗಿ ತುಂಬ ಸಹಾಯತ ಮಾಡಬೇಕು, ಒಳ್ಳೆ ಮಾರ್ಗದರ್ಶನ ಪ್ರೀಸ್ಟ್ ಆಗಬೇಕಂತ ನಾನು ಎಣಿಸ್ತಾ ಇದ್ದೆ. ಆದರೆ ಹಾಗಾಗಿ ನಾನು ಕಾನ್ಸ್ಟೆಂಟ್ಲಿ ಕ್ವಶನ್ ಮಾಡ್ತಿದ್ದೆ. ಅದು ಕ್ವಶನ್ ಮಾಡೋದು ಸೆಮಿನರಿ ಪ್ರೊಫೆಸರಿಗೆ, ರೆಕ್ಟರಿಗೆಲ್ಲ ಒಳ್ಳೇದಾಗ್ತಿರಲಿಲ್ಲ. ಅವರು ಡಿಸೊಬಿಡಿಯನ್ಸ್ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಒಬಿಡಿಯನ್ಸ್ ಇದು ಒನ್ ಆಫ್ ದ ವಾವ್, ನಾವು ತಗೊಳ್ಬೇಕು. ನೀನು ಹೀಗೆ ಕ್ವಶನ್ ಮಾಡಿದರೆ ಮುಂದೆ ನೀನು ಬಿಷಪಿಗೆ ಒಬಿಡಿಯನ್ಸ್ ಆಗೋದಿಲ್ಲ ಅಂತ ಹೇಳಿ ಅವರು ಒಂದು ಯಾವಾಗಲೂ ನನಗೆ ಒಂದು ಕಾನ್ಸ್ಟೆಂಟ್ಲಿ ರೆಗ್ಯುಲರ್ ಇರ್ತಿದ್ದು. ಅಲ್ಲ, ನಿಮಗೆ ಈ ಒಂದು ಪ್ರೀಸ್ಟ್ ಆಗಬೇಕಂತ ಆ ಒಂದು ಬಯಕೆ ಹೇಗೆ ಬಂತು? ಪ್ರೀಸ್ಟ್ ಅಂದರೆ ನಾನು ನೋಡಿದೆ, ನನ್ನ ಸಣ್ಣ ಇರುವಾಗ ನಮಗೆ ಫಾದರ್ ಲಿಗೋರಿ ಅಂತ ಇದ್ದರು. ಅವರು ತುಂಬ ಮಾರ್ಗದರ್ಶನ, ಪ್ರೀಸ್ಟ್ ತುಂಬ ಕಷ್ಟ ಬಂದು ನಡ್ಕೊಂಡು ಹೋಗಿ, ಅದು ತುಂಬ ಕಷ್ಟ ಬಂದಿದ್ದಾರೆ. ರಾಜಕಾರಣದಲ್ಲಿ ಹೈಸ್ಕೂಲ್ ಮಾಡುವಾಗ ಬೇರೆ ಜಾತಿಯವರವರು ಕಿರುಕುಳ, ಪೆಟ್ಟು ಗಿಟ್ಟು ತಿಂದು ಅವರೊಂದು ಕಠಿಣವಾಗಿ ಅದು ಹೈಸ್ಕೂಲನ್ನು ಮಾಡಿದರು.
ಹಾಗಾಗಿ ನನಗೆ ಒಂದು ಇತ್ತು, ನಾನು ಒಳ್ಳೆ ಮಿಷನರಿ ಆಗಬೇಕು, ಒಳ್ಳೆ ಫಾದರ್ ಆಗಬೇಕಂತ ಅವರ ಇದನ್ನು ಮಾರ್ಗದರ್ಶನೆ ಅವ್ರು ನನಗೆ ಒಳ್ಳೆ ಒಂದು ಎಕ್ಸಾಂಪಲ್. ಅದು ಎಲ್ಲಿಯೋ ಒಂದು ನಿಮ್ಮ ಹೃದಯದಲ್ಲಿ ಇತ್ತು. ಹೌದು. ಸೊ ಹೀಗೆ ನೀವು ಪ್ರೀಸ್ಟ್ ಕಲೀಲಿಕ್ಕೆ ಹೋದಾಗ ಅಲ್ಲಿ ನೀವು ಕ್ವಶನ್ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಥಿಯಾಲಜಿ ಕಂಪ್ಲೀಟ್ ಮಾಡಿದೆ. ಥಿಯಾಲಜಿ ಮಾಡಿದೆ. ಅದರ ನಂತರ ನಾನು ಅದು ಡಯಾಕನೇಟ್ ಆರ್ಡಿನೇಷನ್ ಮೊದಲು ನಾನು ಹೇಳಿದೆ ನನಗೆ ಟೈಮ್ ಬೇಕು ನನಗೆ, ಬಿಕಾಸ್ ನಾನು ಪ್ರಿಪೇರ್ ಆಗಲಿಲ್ಲ. ಯಾಕೆಂದರೆ ಬೈಬಲ್ ಆ್ಯಂಡ್ ಲೈಫ್ ಈಸ್ ಡಿಫ್ರೆಂಟ್. ನಾವು ಅಂಥ ವಾತಾವರಣ ಒಂದು ಪ್ರೀಸ್ಟ್ ಅವ್ರ ಹತ್ರ ನಾವು ಜೀವನ ನಡೆಸಬೇಕಾದ್ರೆ ನಮ್ಮಂಥವ್ರು 2, 3, 4 ಇರಬೇಕು, ಒಬ್ಬನಿಗೆ ಆಗೋದಿಲ್ಲ. ಹಾಗಾಗಿ ನಾನು ಗ್ಯಾಪ್ ತಗೊಂಡೆ ಮಧ್ಯದಲ್ಲಿ. ಅಂದರೆ ನಿಮಗೆ ಆವಾಗ ಥಿಯಾಲಜಿ ಆದ ಕೂಡಲೇ ನಿಮಗೆ ಪ್ರೀಸ್ಟ್ ಆಗುವಂಥ ಆರ್ಡಿನೇಷನ್ ಆಡಲಿಕ್ಕೆ ಇದು ಇತ್ತು. ಆದರೆ ಬಿಕಾಸ್ ನನ್ನ ಒಂದು ಅವರಿಗೆ ಪ್ರಾಬ್ಲಮ್ ಇತ್ತು, ನಾನು ಕ್ವಶನ್ ಕೇಳ್ತಿದ್ದೆ. ಆ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಡೌಟ್ ಇತ್ತು, ನಾನು ಅದರ ಮುಂದೆಯೂ ಒಂದು ಕ್ವಶನ್ ಮಾಡುವ ಪ್ರೀಸ್ಟ್ ಆಗ್ಬೋದು. ಹಾಗಾಗಿ ಆರ್ಡಿನೇಷನ್ಗೆ ಸ್ವಲ್ಪ ಅವರ ಕಡೆಯಿಂದಲೂ ಸ್ವಲ್ಪ ತಡೆ ಇತ್ತು. ಆದರೆ ನನ್ನ ಕಡೆಯಲ್ಲಿ ಆಲ್ಸೋ ನಾನು ಕನ್ವಿನ್ಸ್ ಆಗಲಿಲ್ಲ, ಯಾಕೆ ಆ ಥರದ ಪ್ರೀಸ್ಟ್ ಆಗಲಿಕ್ಕೆ ನನಗೆ ಬೇಡ ಇತ್ತು. ಅಂದರೆ ನೀವು ನೋಡ್ತಾ ಇದ್ದೀರಾ ಇಂಥ ಸಂಗತಿಗಳನ್ನು ಕಣ್ಣಾರೆ ನೋಡ್ತಾ ಸೊ ಗ್ಯಾಪ್ ತಗೊಂಡ್ರೆ ಮತ್ತೆ ಆ ಗ್ಯಾಪಿನಲ್ಲಿ ನಾನು ಬಿಹಾರಿಗೆ ಹೋದೆ ಮಿನಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಅಂದರೆ ಅಲ್ಲಿಂದ ಕಳಿಸ್ತಾರೆ ನಿಮಗೆ? ಅಲ್ಲ, ನಾನು ನನ್ನಷ್ಟಕ್ಕೆ ಬಿಟ್ಟು ಹೋಗಿ ನನ್ನಷ್ಟಕ್ಕೆ ನನ್ನ ವೊಕೇಶನನ್ನು ಫೈಂಡ್ ಮಾಡಲಿಕ್ಕೆ, ವಾಟ್ ಈಸ್ ಗಾಡ್ಸ್ ಕಾಲ್ ಇನ್ ಮೈ ಲೈಫ್. ಐ ವೆಂಟ್ ಟು ಬಿಹಾರ್, ದೆನ್ ವೆಸ್ಟ್ ಬೆಂಗಾಲ್, ಉತ್ತರ ದಿನಾಜ್ಪುರ್ ಡಿಸ್ಟಿಕ್ನಲ್ಲಿ ಬಾಂಗ್ಲಾದೇಶ್ ಮತ್ತು ಇಂಡಿಯಾದ ಬಾರ್ಡರ್ನಲ್ಲಿ ಮುಸ್ಲಿಂ ಜನರ ನಡುವೆ 2 ವರ್ಷ ನಾನು ಜೀವನ ಮಾಡಿದೆ ಅಲ್ಲಿ. ಹೌದು, ಅಲ್ಲಿ ನಾನು ಬೈಬಲನ್ನು ಅವರಿಗೆ ಕಲಿಸುವುದು, ಅಲ್ಲಿ ಮತ್ತು ಇಂಗ್ಲೀಷ್ ಕಲಿಸುವುದು, ಅದನ್ನು ಕೆಲಸ ಮಾಡಿದೆ. ಅಂದರೆ ಇದು ನೀವು ಅಲ್ಲಿಗೆ ಹೋದಿರಾ, ಇದು ಮನೆಯ ಒಂದು ವಿಷಯದಲ್ಲಿ ಗೊತ್ತಿತ್ತ? ಮನೆಗೆ ಸಪೋರ್ಟ್ ಇರಲಿಲ್ಲ. ಮನೆಯವರು ನಾನು ಬಿಟ್ಟು ಬಂದಾಗ ಅವರೆಲ್ಲ ನನ್ನನ್ನು ಅಪೋಸ್ ಮಾಡಿದರು. ಅಂದರೆ ಪ್ರೀಸ್ಟ್ ಆಗೋದು ಅಂದರೆ ಮ್ಯಾಂಗ್ಳೂರಿನಲ್ಲಿ ಒಂದು ತುಂಬ ಪ್ರಿವಿಲೇಜ್, ಪ್ರಿಸ್ಟೀಜ್ ಫ್ಯಾಮಿಲಿಗೆ. ಒಬ್ಬ ಬಿಟ್ಟ ಅಂದರೆ ಆಗ ಆ ಸಮಯದಲ್ಲಿ ಒಂದು ಪರಿವಾರಕ್ಕೆ ಒಂದು ನಾಚಿಗೆ ಅಂತ. ಆದರೆ ಅಲ್ಲಿ ನಾನು ಒಂದು ಪಾಸ್ಟರ್ ತುಳಸಿ ಚರಣ್ ಗುಪ್ತಾ ಬಿಹಾರ್ನಲ್ಲಿ, ಬಿಹಾರ್ನಲ್ಲಿ, ಅದು ಬಾರ್ಡರ್ ವೆಸ್ಟ್ ಬೆಂಗಾಲ್ ಬಿಹಾರ್, ಅವರಿಗೆ ಸಿಕ್ಕಿದೆ. ಅವರ ದ್ವಾರ ನನ್ನ ವಚನವನ್ನು ಅವರು ಕೊಟ್ಟರು. ಅದರ ನಂತರ ನಾನು ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡೆ. ಅದರ ನಂತರ ಹಿಂದೆ ಹೋಗಲಿಲ್ಲ. ಅಲ್ಲ, ನೀವು ಅಲ್ಲಿಗೆ ಅಂದರೆ ಬಿಹಾರ ಆ ಕಡೆಗೆ ಹೋಗಬೇಕಂತ ಆ ಒಂದು ಪ್ರೇರೇಪಣೆ ಹೇಗೆ ಬಂತು? ನಾನು ಅಸ್ಸಾಂ ಗೌಹಾಟಿಗೆ ಡೈಸಿಸ್ಗೆ ಕಲಿತಿದ್ದೆ. ನಾನು ಗೌಹಾಟಿಯಲ್ಲಿ ಇದ್ದೆ ಆಗ. ನೀವು ಅಲ್ಲಿ ಕಲಿತಿದ್ದೆ? ಹೌದು. ಓಕೆ. ಇಲ್ಲಿ ಮಂಗಳೂರಲ್ಲಿ ಅಲ್ಲ, ಇಲ್ಲಿ ಕಲಿತು ಅಲ್ಲಿಗೆ ಪ್ರಾಕ್ಟಿಕಲಿಗೆ ಹೋದದ್ದು ನಾನು ಆ ಡೈಸಿಸ್ಗೆ ನಾಗ್ಪುರ್ನಲ್ಲಿ ಕಲಿಸಿದ್ದೆ, ಥಿಯಾಲಜಿ ಮಾಡ್ತಿದ್ದೆ. ಓಕೆ. ಹೌದು, ಅಲ್ಲಿ ಕಲಿತಿದ್ದೀರಾ? ಸೊ ಅಲ್ಲಿಂದ ಅಲ್ಲಿಗೆ ನೀವು ವೆಕೇಶನಲ್ಲಿ ಹೋಗ್ತಿದ್ದೀರಾ. ಸೊ ಆ ದಿವಸಗಳಲ್ಲಿ ಪಾಸ್ಟರ್ ಅಂತ ಹೆಸರು? ತುಳಸಿ ಚರಣ್ ಗುಪ್ತಾ. ಆ ಪಾಸ್ಟರ್ ಪರಿಚಯ ಆಯಿತು. ಹೌದು. ಅದು ಅವರು ವಾಕ್ಯದಲ್ಲಿ ನಿಮಗೆ ನಡೆಸಿದ್ರೆ ಹೇಗೆ ನಡೆಸಿದ್ರು? ವಾಕ್ಯದಲ್ಲಿ ನಾನು ಹುಡುಕುವ ವಸ್ತು ಮತ್ತು ಅವರು ಹೇಳಿದ್ದು ಅದು ಸರಿಯಾಯಿತು. ನಾನು ಸತ್ಯವನ್ನು ಹುಡುಕುತ್ತಾ ಇದ್ದೆ, ಅವರು ನನಗೆ ಸತ್ಯ ಕೊಟ್ಟರು. ಅದಂದರೆ ಅದು 2 ಒಟ್ಟಿಗೆ ಆಯಿತು. ಹಾಗಾಗಿ ಸಾಧಾರಣ ಯಾವ ಇಸ್ವಿಯಲ್ಲಿ? ಇದು 2004ರಲ್ಲಿ. 2004. ಸೊ ಗೌಹಾಟಿಯಲ್ಲಿ ನೀವು? ಗೌಹಾಟಿಯಲ್ಲ, ಬಿಹಾರ್ನಲ್ಲಿ. ಮತ್ತೆ ನಾನು ಬ್ಯಾಪ್ಟಿಸಮ್ ತಗೊಂಡದ್ದು ಬಿಹಾರ. 2004 ಇಸ್ವಿಯಲ್ಲಿ. ಸೊ ಆ ದಿವಸಗಳಲ್ಲಿ ನಿಮ್ಮ ಏನು ಬಯಕೆ ಇತ್ತು? ಅಂದರೆ ಅದರಲ್ಲಿ ನೀವು ನೋಡಿದ್ದೀರಾ, ನೀವು ವಾಕ್ಯದ ಪ್ರಕಾರ ಅವರ ಜೀವಿತ ಇರುವುದು ನೋಡಿದ್ದೀರಾ ಅವರ ಪಾಸ್ಟರ್ ಕೈಯಲ್ಲಿ? ಹೌದು, ಪಾಸ್ಟರ್ ಅವರು ತುಂಬ, ಅವರಿಗೆ ಅವರ ಟೆಸ್ಟಮನಿ ಒಳ್ಳೆಯದಿತ್ತು. ಅವರಂದರೆ ಒಂದು ಹಿಂದೂ ಪರಿವಾರದವರದಿದ್ದರು. ಯಾವಾಗ ಅವರು ಯೇಸುವನ್ನು ಸ್ವೀಕರಿಸಿದ್ರು, ಅವರಿಗೆ ಮನೆಯಿಂದ ಹೊರಗೆ ಹಾಕಿ, ತುಂಬ ಶ್ರೀಮಂತರ ಪರಿವಾರದವರು. ಆದರೆ ಅವರಿಗೆಲ್ಲ ಬಿಟ್ಟು ಅವರೊಂದು ರಸ್ತೆಗೆ ಬಂದಾಗ ಆಯಿತು. ಮತ್ತು ಅವರು ಥಿಯಾಲಜಿ ಕಲಿತು, ಇಬ್ಬರು ಪಾಸ್ಟರ್ ಮತ್ತು ಅವರ ಹೆಂಡತಿ ಇಬ್ಬರು ಥಿಯಾಲಜಿ ಕಲಿತು ಅವರು ಮಿನಿಸ್ಟ್ರಿ ಮಾಡ್ತಾಯಿದ್ರು. ಅವರ ಜೀವನ ತುಂಬ ಸಾಕ್ಷಿಯಾಗಿತ್ತು, ಅಂದರೆ ಬೈಬಲಿನ ಸಾಕ್ಷಿಯಾಗಿ. ಅವರು ಮತ್ತು ಒಂದು ಆರ್ಫನೇಜ್ ನಡೆಸ್ತಾ ಇದ್ದರು. ಅಲ್ಲಿ ಮಕ್ಕಳಿಗೆ ತುಂಬ ಅವರು ಪ್ರೀತಿ ಕೊಡ್ತಿದ್ರು. ಅದನ್ನು ನೋಡಿ ನನಗೆ ಒಳ್ಳೆಯದಾಯಿತು ಅದನ್ನು ಕಾಣಿ. ಓಕೆ. ನಿಮ್ಮ ಅವರ ಕಾಂಟ್ಯಾಕ್ಟ್ ಹೇಗೆ ಆಯಿತು? ನೀವು? ನಾನಂದರೆ ಅಲ್ಲಿ ಇರುವಾಗ ನಾನು ಸಂಧ್ಯಾ ಕಾಲ ನಡ್ತಾ ಇದ್ದೆ, ರಸ್ತೆಯಲ್ಲಿ ನಡೆಯುವಾಗ ಅಲ್ಲಿ ನಿರ್ಮಲ ಭವನ ಅಂತ ಬೋರ್ಡ್ ನೋಡಿದೆ ನಾನು. ಆ ಬೋರ್ಡ್ ನೋಡಿ ನಾನು ಮತ್ತೆ ಒಳಗೆ ಹೋಗಿ ಕೇಳಿದೆ ಏನಿದೆ ಅಂತ. ಆ ದ್ವಾರ ಪಾಸ್ಟರ್ ನನಗೆ ಅದು ಇದಾಯಿತು. ಹೌದು. ಸೊ ಹಾಗೆ ಪರಿಚಯ ವಾಕ್ಯದ ನಿಮಗೆ ಪರಿಚಯ. ಹೌದು. ಸೊ ನೀವು ಒಪ್ಪಿಕೊಂಡು ರಕ್ಷಣೆ ಹೊಂದಿದ. ಹೌದು ಬ್ರದರ್, ಈ ರಕ್ಷಣೆ ಹೊಂದಿದ ನಂತರ ಈಗ ನಿಮ್ಮ ತಂದೆ ಅಥವಾ ನಿಮ್ಮ ಕುಟುಂಬದವರು ನಿಮಗೆ ಪ್ರೀಸ್ಟ್ ಆಗಬೇಕೆಂಬುದಾಗಿ ಹೇಳ್ತಿದ್ರು, ಅಥವಾ ನಿಮ್ಮದು ಆಸೆ ಅದಾಗಿತ್ತು. ಬಟ್ ಅಲ್ಲಿ ಹೋದಾಗ ನಿಮ್ಮ ಸ್ಥಿತಿಗತಿಗಳು ಬದಲಾಗಿ ನೀವು ವಾಕ್ಯಕ್ಕೆ ಒಪ್ಪಿ ನೀವು ದೀಕ್ಷಾ ಸ್ಥಾನ ತಗೊಂಡ್ರ. ಇದು ಮನೆಗೆ ಗೊತ್ತಾಯ್ತಾ ಇಲ್ಲ ವಿಷಯ? ಮನೆಗೆ ಆಗ ಗೊತ್ತಾಗಲಿಲ್ಲ ಇದು. ಓಕೆ. ಅದು ಅಂದರೆ ನನಗೆ ಆಗ ಒಂದು ನನ್ನಷ್ಟೇ ಎಲ್ಲಿ ಇಟ್ಟೆ ಅದನ್ನು ನಾನು. ಅಂದರೆ ಮತ್ತು ನಾನು ಅದರ ದ್ವಾರ ನನಗೇನು ಹಣ ಮಾಡುವುದು, ಶ್ರೀಮಂತನಾಗುವ ಆಸೆ ಇರಲಿಲ್ಲ. ನನ್ನ ಜೀವನದಲ್ಲಿ ಯಾವಾಗಲೂ ಒಂದು
ದೇವರ ವಚನವನ್ನು ಬೇರೆಯವರು ಕೊಡುವುದು, ಬೇರೆಯವರಿಗೆ ಸೇವೆ ಮಾಡುವುದು, ಅದೇ ನನ್ನ ಮನಸ್ಸಿನಲ್ಲಿತ್ತು. ಹಾಗಾಗಿ ಹಣದ ನನ್ನದರಲ್ಲಿ ಇರಲಿಲ್ಲ ಏನು. ಹಾಗಾಗಿ ನಾನು ಮನೆಯವರಿಗೂ ಹೇಳಲಿಲ್ಲ, ನಾನು ನನ್ನಷ್ಟಕ್ಕೆ ಜೀವನ ಮಾಡ್ತಾ ಇದ್ದೆ. ನೀವು ಅಂದರೆ ಊರಿಗೆ ಬಂದಿಲ್ಲ? ಇಲ್ಲ, ನಾವು ಬರಲಿಲ್ಲ. ಊರಿಗೆ ಬಂದೇ ಇಲ್ಲ. ಬಂದಿದ್ದೇವೆ, ನಾವು ಬಂದರೆ 2 ವರ್ಷಕ್ಕೆ ಒಮ್ಮೆ. ಹಾಗೆ ನಾನು ಯಾರಿಗೂ ಹೇಳ್ತಿರಲಿಲ್ಲ ನಾನು ಇದಾಗಿದ್ದೇನೆ ಅಂತ ಹೇಳಿ. ರಕ್ಷಣೆ ಹೊಂದಿದ್ದೀರಾ? ಹೌದಿಲ್ಲ ಇಲ್ಲ. ಓಕೆ. ಹಾಗೆ ರಕ್ಷಣೆ ಹೊಂದಿ ನೀವು ಅಲ್ಲೇ ಇರ್ತಿದ್ರ? ಅಲ್ಲೇ ಸೇವೆ ಮಾಡಿ? ಹೌದು, ಅಲ್ಲೇ ಇರ್ತಿದ್ದೆ ನಾವು. ಆ ಪಾಸ್ಟರ್ ಕೆಳಗೆ ಸೇವೆ ಮಾಡ್ತಿದ್ದೆ? ಪಾಸ್ಟರ್ ಅಲ್ಲ, ನಾನು ಬೇರೆ ಒಂದು ಕೆಲ ಶಾಲೆಯಲ್ಲಿ ಟೀಚಿಂಗ್ ಮಾಡ್ತಿದ್ದೆ. ಓಕೆ ಓಕೆ. ಸೊ ನಂತರ ಹೇಗೆ ಆಯಿತು ಮುಂದೆ? ಮುಂದೆ ನನ್ನ ಮದುವೆ ಆಯಿತು ಫ್ರೀಡನಲ್ಲಿ. ಪುನಃ ಅವಳ ಹತ್ರ ತುಂಬ ಸಪೋರ್ಟ್ ಸಿಕ್ಕಿತ್ತು ನಮಗೆ ಅವಳಿಂದ. ಅಂದರೆ ಈ ಮದುವೆ ಸಂಬಂಧಕ್ಕೆ ಬರುವಾಗ, ಅದರ ಮುಂಚೆ ನಾನು ಹೇಳುವಂಥದ್ದು, ಈ ಮದುವೆ ಸಂಬಂಧ ಹೇಗೆ ಕೂಡಿ ಬಂತು? ಮದುವೆ ಅಂದರೆ ನಾನು ಶಾಲೆಯಲ್ಲಿ ಟೀಚಿಂಗ್ ಮಾಡುವಾಗ ಅವಳು ಅದೇ ಶಾಲೆಯಲ್ಲಿ ಮತ್ತೆ ಟೀಚಿಂಗ್ ಮಾಡಲಿಕ್ಕೆ ಬಂದು. ಅಂದರೆ ಮತ್ತೆ ಅವಳು ಬಿಷಪ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ಲು. ನನ್ನ ಫ್ರೀಸ್ಟ್ ಒಬ್ಬರು ಫ್ರೆಂಡ್ ಇದ್ದರು, ಅವರ ದ್ವಾರ ನಮ್ಮದು ಕಾಂಟ್ಯಾಕ್ಟ್ ಆಯಿತು ಹೆಚ್ಚು. ಓಕೆ. ಹಾಗೆ ಆದರೆ ಆ ದಿವಸಗಳಲ್ಲಿ ನೀವು ಮದುವೆ ಆಗಿದ್ದರೆ, ಮದುವೆಯ ಸಂಬಂಧ ಇದು ಮನೆಗೆ ವಿಷಯ ಗೊತ್ತಾಯ್ತಾ ಇಲ್ಲ? ನಾನು ಮದುವೆಯ ವಿಷಯದಲ್ಲಿ ನಾವು ಮನೆಗೆ ಹೇಳಿದ್ದೆವು. ಮತ್ತು ನಾನು ಮದುವೆ ಆಗೋದು, ಮತ್ತು ಅವರು ಹುಡುಗಿಯನ್ನು ನೋಡಿದರು, ಮನೆಯವರು ಅಣ್ಣ ತಾಯಿ ನೋಡಿದರು. ಮತ್ತು ಅವರು ಹೇಳಿದರು, ನಿನಗೆ ಒಪ್ಪಿಗಿದ್ರೆ ನಮಗೇನು ಒಬ್ಜೆಕ್ಷನ್ ಇಲ್ಲ. ಓಕೆ. ಹೌದು. ಮದುವೆ ಆಯಿತು. ಸೊ ರಕ್ಷಣೆ ಹೊಂದಿದ್ದಾರೆ ಸಿಸ್ಟರ್? ಹೇಗೆ? ಸಿಸ್ಟರ್ ರಕ್ಷಣೆ ಮತ್ತೆ ಬಂದರು ಶಿಕ್ಷಣ. ಅವರು ಆ್ಯಕ್ಚುಲಿ ನಾವು ರಕ್ಷಣೆ ಇಬ್ಬರು ಒಟ್ಟಿಗೆ ಬಂದದ್ದು 2005ರಲ್ಲಿ. 2000. ಹೌದೌದು, ಇಬ್ಬರು. ಓಕೆ. ಆಮೇಲೆ ರಕ್ಷಣೆ ಹೊಂದಿದ್ದಾರೆ ನೀವು? ಮದುವೆ ಅಲ್ಲ, ರಕ್ಷಣೆ ಹೊಂದಿ ಮತ್ತೆ ನಾವು ಮದುವೆ. ಓಕೆ. ನೀವು ಮದುವೆ ಆಯಿತು. ಸೊ ಮದುವೆ ಮನೆಯಲ್ಲಿ ಸಹ ಇದಾಯಿತು, ಒಪ್ಪಿಗೆ ಆಯಿತು. ಮದುವೆ ಜೀವಿತದ ನಂತರ ನಿಮ್ಮ ಜೀವಿತ ಹೇಗಿತ್ತು? ಮದುವೆ ಜೀವಿತ ನಂತರ ಮತ್ತೆ ಅವಳು ಬಂದು ಮನೆಯಲ್ಲಿ ತಾಯಿಯ ಸೇವೆ ಮಾಡಿದರು. ತಾಯಿಯಾಗಿ ತುಂಬ ಜನ ಸೊಸೆಯರಿದ್ದರು, ಆದರೆ ಸೇವೆ ಮಾಡಲಿಕ್ಕೆ ಯಾರಿಲ್ಲ. ಆದರೆ ಇವಳು ಬಂದು ತಾಯಿದ್ದು 2 ವರ್ಷ ಸೇವೆ ಒಳ್ಳೆ ಮಾಡಿದ್ರು. ಅಂದರೆ ಓಲ್ಡ್ ಏಜ್ನಲ್ಲಿದ್ದರು ತಾಯಿ. ಮತ್ತು ಅದರ ನಂತರ ನನ್ನ ಮಗು ಎಡಿತ್, ಅವಳು 3.5 ವರ್ಷದಾಗುವಾಗ ಮತ್ತೆ ನಾನು ಅದರ ನಂತರ ದುಬೈಗೆ ಹೋದೆ. ಮದುವೆ ಆದ ನಂತರ ನೀವು ದುಬೈಗೆ ಹೋದೆ. ಓಕೆ. ನಿಮ್ಮ ತಾಯಿಯ ಸೊಸೆಂದರು ಇದ್ದರೂ ಸಹ ತಾಯಿಯನ್ನು ನೋಡ್ಕೊಳ್ಳೋರು ಯಾರು ಇರಲಿಲ್ಲ? ಅದ ಕ್ರಿಸ್ತನ ಪ್ರೀತಿಯಿಂದ ನಿಮ್ಮ ಹೆಂಡತಿಯವರು? ಹೌದು, ತಾಯಿ ತುಂಬ ಸೇವೆ ಮಾಡಿದ್ರು. ತಾಯಿ ಅವರಿಗೆ ತುಂಬ ಲೈಕ್ ಮಾಡ್ತಿದ್ರು. ಓಕೆ, ಇಮೇಜಿಂಗ್ ಮಾಡಿದ್ರು. ನೀವು ರಕ್ಷಣೆ ಹೊಂದಿದಂತ ಮನೆಯವರಿಗೆ ಗೊತ್ತೇ ಇತ್ತಾ ಇಲ್ಲ ಆ ನಂತರ? ಇಲ್ಲ, ರಕ್ಷಣೆ ಹೊಂದಿದಂತ ಗೊತ್ತಿರಲಿಲ್ಲ. ಆದರೆ ನಾನು ಕ್ಯಾಥಲಿಕ್ ಚರ್ಚಲ್ಲಿ ಮದುವೆ ಆಗಲಿಲ್ಲ ನಮ್ಮದು. ಅದು ಪಾಸ್ಟರಲ್ಲಿ ಮದುವೆ ಮಾಡಿದ್ದು. ಹಾಗಾಗಿ ಅವರಿಗೆ ರಕ್ಷಣೆ ಗೊತ್ತಿಲ್ಲ. ಕ್ಯಾಥಲಿಕ್ ನಮಗೂ ಅವರಿಗೆ ಗೊತ್ತಿಲ್ಲ ಇದೇನಂತ. ಈಗಲೂ ಗೊತ್ತಿಲ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ಲ ರಕ್ಷಣೆ ಏನಂದರೆ ಅವರಿಗೆ. ಅಂದರೆ ಮನೆಯವರಿಗೆ ಇನ್ನೂ ಗೊತ್ತಿಲ್ಲ? ಈಗ ಗೊತ್ತುಂಟು, ಈಗ ಗೊತ್ತುಂಟು. ಬಿಕಾಸ್ ನಾನು ಈಗ ಸೇವೆಯಲ್ಲಿ ಇದ್ದೇನೆ, ಹಾಗೆ ಗೊತ್ತುಂಟು ಈಗ. ಓಕೆ ಓಕೆ. ನೀವು ಸೇವೆ ಮಾಡ್ತಾ ಇದ್ದೀರಿ? ಹೌದು. ಓಕೆ ಬ್ರದರ್. ಹಾಗೆ ನೀವು ಅಲ್ಲಿ ದುಬೈಗೆ ಹೋದಿರಾ? ಹೌದು. ಮತ್ತು ಫ್ಯಾಮಿಲಿ ಸಹ ದುಬೈಗೆ ಬಂದರೆ? ದುಬೈಗೆ ಹೋಗಿ ನಾನು 1.5 ವರ್ಷದ ನಂತರ ನನ್ನ ಮಗುವಿಗೆ ಶಾಲೆಗೆ ಹೋಗಬೇಕಿತ್ತು. ಮನೆಯಿಂದ ಹಳ್ಳಿಯಿಂದ ತುಂಬ ದೂರ ಇಲ್ಲಿ ಶಾಲೆಗೆ ಹೋಗಲಿಕ್ಕೆ, ತರುವುದು ಬಿಡುವುದು. ಹಾಗಾಗಿ ನಾನು ಮತ್ತೆ ಅವರನ್ನು ಮಗುವಿಗೆ ಶಾಲೆಗೆ ಹಾಕಬೇಕು ಅಂತ ಅಲ್ಲಿ ಕರ್ಕೊಂಡೋಗಿದ್ದೆ. ಸೊ ಅಲ್ಲಿಯ ಜೀವಿತ ಹೇಗಾಯಿತು ಬ್ರದರ್? ಅಲ್ಲಿಯ ಜೀವಿತ ಅದರ ನಂತರ ದುಬಾಯಿಯಲ್ಲಿ ಹೋದ ನಂತರ ನನ್ನ ಕೆಲಸ ಸಿಕ್ಕಿದ್ದೆ ಒಂದು ದೇವರ ದೊಡ್ಡ ಇದು ಸಾಕ್ಷಿ ಇದು. ಅಂದರೆ ನಾನು ಅಲ್ಲಿ ವಿಸಿಟಿನಲ್ಲಿ ಹೋದದ್ದು. ನನ್ನ ಅಣ್ಣನವರು ಹೇಳ್ತಿದ್ರು, ಅಲ್ಲಿ PhD ಅವರಿದ್ದಾರೆ, ತುಂಬ ಕಲಿತವರಿದ್ದಾರೆ, ನೀನೆಂತ ಕಲ್ತಿದ್ದೆ, ನಿಂದು MA ಅಲ್ಲಿ ಎಂತ ಆಗ್ತದೆ, MA B.Edನಲ್ಲಿ. ಆದರೆ ದೇವರ ಅನುಗ್ರಹ ಇಷ್ಟು ಇತ್ತು. ನಾನು 3 ಕಡೆಯಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, 3 ಕಡೆಯಲ್ಲಿ ನನ್ನ ಸೆಲೆಕ್ಷನ್ ಆಗಿತ್ತು. 3 ಕಡೆಯಲ್ಲಿ ಸೆಲೆಕ್ಷನ್ ಆಗಿತ್ತು. ಮತ್ತು ಒಂದು ಕಡೆಯಲ್ಲಿ ಪ್ರಿನ್ಸಿಪಾಲ್ ಹೇಳಿದರು, ನಿನ್ನ ಸರ್ಟಿಫಿಕೇಟ್ ತೋರಿಸು. ನಾನು ಸರ್ಟಿಫಿಕೇಟ್ ತೋರಿಸುವಾಗ ಅವ್ರು ಹೇಳ್ತಾರೆ, ನೀನು ಮಾರ್ಕ್ ಮಾತ್ರ ತೋರಿಸು, ನಿನ್ನ ಮಾರ್ಕ್ ಬೇಡ ನನಗೆ, ನೀನು ಅಟೆಸ್ಟೇಷನ್ ಮಾಡಿದ್ಯಾ ನೋಡು. ಅವ್ರು ಏನು ಕ್ವಶನ್ನೇ ಕೇಳಲಿಲ್ಲ ನನಗೆ. ನನ್ನ ಸೆಲೆಕ್ಷನ್ ಆ ರೀತಿಯಲ್ಲಿ ಆಗಿತ್ತು ಶಾಲೆಯಲ್ಲಿ. ತುಂಬ ಸಾಕ್ಷಿ ಇದೆ ಯಾವುದು. ಮತ್ತು ಅಣ್ಣನವರು ಸರ್ಪ್ರೈಸ್ ಆದರು, ಹಾಗೆ ನಿನಗೆ ಕೆಲಸ ಸಿಕ್ಕಿತ್ತು. ಇಲ್ಲಿ ತುಂಬ ಜನ ಬರ್ತಾರೆ, ಕೆಲಸ ಸಿಗೋದಿಲ್ಲ, PhD ಅವರು ಇರ್ತಾರೆ, ನಿಂದು ಒಂದು ಬೈ ಚಾನ್ಸ್ ಅಂತ ಹೇಳ್ತಿದ್ರು. ನಾನು ಹೇಳಿದ್ದು ಅಲ್ಲ, ಇದು ದೇವರ ಅನುಗ್ರಹ, ಚಾನ್ಸಿನಲ್ಲಿ ಏನೂ ಆಗೋದಿಲ್ಲ. ಖಂಡಿತ ಖಂಡಿತ. ನೋಡಿ ಪ್ರಿಯ ವೀಕ್ಷಕರೇ, ಸಹೋದರ ಒಂದು ಮಾತು ಹೇಳಿದರು, ಅಣ್ಣಂದ್ರೆ ಹೇಳ್ತಿದ್ರು ಚಾನ್ಸ್ ಎಂಬುದಾಗಿ. ಆದರೆ ಅವರು ಹೇಳ್ತಾರೆ, ನಾನು ನಂಬಿದಂಥ ದೇವರು ನನಗೆ ಅನುಗ್ರಹ ಮಾಡಿದ, ಕೃಪೆ ತೋರಿಸಿದನೆಂಬುದಾಗಿ. ಒಂದು ವೇಳೆ ನೀವು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಎಲ್ಲಿಂದಲೂ ಸಾಧ್ಯವಿಲ್ಲಂಬಂಥ ಒಂದು ಮಾತು ಕೇಳ್ತಿದ್ರು. ಇವರ ಸಾಕ್ಷಿಗಳಿಂದ ನೀವು ತಿಳ್ಕೊಳ್ರಿ, ಕರ್ತನು ಅಸಾಧ್ಯಗಳನ್ನು ಸಾಧ್ಯವಾಗಿ ಮಾರ್ಪಡಿಸುವಾತನು. ಅವರ ಕೈಯಲ್ಲಿ PhD ಇಲ್ಲ, ಅಥವಾ ದೊಡ್ಡ ಯಾವುದೇ ಮಾರ್ಕ್ಸ್ ಅಂದರೆ ಸರ್ಟಿಫಿಕೇಟ್, ಒಳ್ಳೆ ಮಾರ್ಕ್ಸು ಇಲ್ಲ, ಒಳ್ಳೆ ಮಾರ್ಕ್ಸ್ ಕೂಡ ಇಲ್ಲ. ಆದರೆ ಆ ಕರ್ತನ ದಯೆ ಅವರ ಮೇಲೆ ಇದ್ದುದರಿಂದ ಎಲ್ಲವನ್ನು ಅನುಕೂಲವಾಗಿ ಮಾರ್ಪಡಿಸಿದ. ನಿಮ್ಮ ವಿಷಯದಲ್ಲಿ ಸಹ, ಈ ವೇಳೆ ನೋಡುತ್ತಿರುವಂಥ ನಿಮ್ಮ ವಿಷಯದಲ್ಲಿ ಸಹ ಕರ್ತನ ಕಾರ್ಯ ಇದೇ ಆಗಿರ್ತದೆ. ಒಂದು ವೇಳೆ ನೀವು ಇಂತಹ ಸಮಸ್ಯೆಗಳಿರುತ್ತಾರೆ,
ಎಲ್ಲಿಂದಲೂ ಸಹ ಎಲ್ಲ ನಿರಾಶೆಗಳಿರುವುದಾದ್ರು ಕರ್ತನು ಇವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇರಲಿ. ಒಂದು ವೇಳೆ ಯೇಸು ಕ್ರಿಸ್ತನ ನೀವು ತಿಳ್ಕೊಳ್ಳದಿದ್ದರೆ ಇವತ್ತು ಯೇಸು ಆಮೇಲೆ ಕರೀರಿ, ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ. ನಾನು ಇದರ ಒಂದು ವಿಷಯ ಹೇಳ್ತೇನೆ. ನಾನು ಇದರ ಮೊದಲು ನನ್ನ ಸಂಬಳ 1200 ರೂಪಾಯಿ ಆಯಿತು. 1200 ರೂಪಾಯಿ ಬಿಹಾರ್ನಲ್ಲಿ, ದುಬೈಗೆ ಹೋಗುವ ಮೊದಲು. ಅದು ನಮ್ಮ ಬಾಡಿಗೆ ಮತ್ತು ಊಟಕ್ಕೂ ಬರ್ತಿರಲಿಲ್ಲ. ನನ್ನ ಹೆಂಡತಿಗೆ 800, ನನಗೆ 1200 ಸಂಬಳ ಕೊಡ್ತಿದ್ರು. ಓಕೆ, 2000 ರೂಪಾಯಿದಲ್ಲಿ 2000ದಲ್ಲಿ ನಾವು ದಿನ ತಗೊಳ್ತೀವಿ. ಆದರೆ ನಾವು ಖುಷಿಯಲ್ಲಿದ್ದೆವು. ಯಾಕೆ ನಮ್ಮಲ್ಲಿ ಕರ್ತ ಇದ್ದ, ನಮಗೆ ಇದು ವಿಶ್ವಾಸ ಇತ್ತು, ಬರುವ ದಿನದಲ್ಲಿ ಕರ್ತ ನಮಗೆ ಆಶೀರ್ವಾದ ಕೊಟ್ಟು ನಾವು ಒಳ್ಳೆಯದಾಗ್ತೇವೆ. ಖಂಡಿತ ಕರ್ತನ ನಂಬಿದವರನ್ನು ಎಂದು ಕೈ ಬಿಡುವಾತನಲ್ಲ. ಸೊ ಅಲ್ಲಿ ಆಶ್ಚರ್ಯವಾಗಿ ಕಾರ್ಯ ಮಾಡಿದ. ಅಂದರೆ ನಿಮ್ಮ ಅಣ್ಣಂದಿರು ನಿಮ್ಮ ದುಬೈ ಪಟ್ಟಣದಲ್ಲಿ ಇದ್ದಾರಾ? ಹೌದು, ದುಬೈ ಪಟ್ಟಣದಲ್ಲಿ ಇಬ್ಬರು ಅಣ್ಣನವರು ಇದ್ದರು. ಸೊ ಅವರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸಿ. ಹೌದು. ಸೊ ಅಲ್ಲಿ ಕೆಲಸ ಸಿಕ್ಕಿದ ಅದ್ಭುತ. ಕೆಲಸದ ನಂತರ ಹೇಗೆ ಆಯಿತು? ಕೆಲಸ ನಂತರ ನಾನು ಒಂದು ಬಿಲಿವನ್ ಆಗಿ ಚರ್ಚಿಗೆ ಹೋಗಿ ಬರ್ತಿದ್ದೆ. ಚರ್ಚಿಯ ಆ್ಯಕ್ಟಿವಿಟಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಿರಲಿಲ್ಲ. ಅಂದರೆ ಪಾಸ್ಟರ್ ಒಬ್ಬರು ಇದ್ದರು, ಪಾಸ್ಟರ್ ದಾನಿಶ್, ಪಂಜಾಬಿನವರು. ಹಿಂದಿ ಚರ್ಚಿಗೆ ಹೋಗ್ತಿದ್ದೆ ನಾನು. ಇಂಗ್ಲೀಷ್ ಚರ್ಚಿಗೆ ಹೋಗಲಿಲ್ಲ ಯಾವಾಗ. ಈಗಲೂ ಹಿಂದಿ ಚರ್ಚಿಗೆ ಹೋಗ್ತೇನೆ ನಾನಂದರೆ ನಾರ್ತ್ನಲ್ಲಿದ್ದೆ, ಬಿಹಾರ್ನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದಿ ಚರ್ಚಿಗೆ ಹೋಗ್ತಿದ್ದೆ. ಇಲ್ಲಿ ಹಿಂದಿ ಚರ್ಚಿಗೆ ಹೋಗಿದ್ದೆ. ಫಾಸ್ಟರ್ ದಾನಿಶ್ ನನಗೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ರು, ಚರ್ಚ್ ಆದ ಮನೆಗೆ ಬಿಡ್ತಿದ್ರು. ನನ್ನ ಕೆಲಸ ಒಂದು ವಿಶ್ವಾಸಿಯಾಗಿ ಅಷ್ಟೇ ಇತ್ತು. ಮತ್ತು ಫಾಸ್ಟರ್ ದಾನಿಶ್ ಅಲ್ಲಿಂದ ಹಿಂದೆ ಪಂಜಾಬಿಗೆ ಹೋಗಬೇಕಾಯಿತು. ಅವರ ಮಿನಿಸ್ಟ್ರಿ, ಅವರ ತಂದೆದು ದೊಡ್ಡ ಮಿನಿಸ್ಟ್ರಿ ಉಂಟು. ಅವರು ನಮ್ಮ ಚರ್ಚಿನ ಅಸಿಸ್ಟೆಂಟ್ ಪ್ರೆಸಿಡೆಂಟ್ ಪಾಸ್ಟರ್ ಎಲಾಯಸ್, ಅವರಿಗೆ ಇಂಡಿಯಾಗೆ ಕಳಿಸಿಬಿಟ್ರು. ಆಗ ಹಿಂದಿ ಚರ್ಚಿನಲ್ಲಿ ಒಂದು 10, 15, 20 ಜನ ಇತ್ತು ಅಲ್ಲಿ. ಅದು ಆಲ್ಮೋಸ್ಟು ಕ್ಲೋಸು ಆಗುವ ಸಂದರ್ಭದಲ್ಲಿತ್ತು. ಹಾಗೆ ಪಾಸ್ಟರ್ ಎಲಿಯಾಸ್ ಹೇಳಿದ್ರು, ಹಿಂದಿ ಚರ್ಚ್ ಕ್ಲೋಸ್ ಮಾಡುವ ಯಾರಿದ್ದಾರೋ ಇಂಗ್ಲೀಷ್ ಚರ್ಚ್ಗೆ ಬರಲಿ. ಹಾಗೆ ದೇವರು ನನ್ನನ್ನು ಅಲ್ಲಿ ಉಪಯೋಗ ಮಾಡಿದರು. ಈಗ ನಮ್ಮ ಚರ್ಚಿನಲ್ಲಿ 200ಕ್ಕೂ ಜಾಸ್ತಿ ವಿಶ್ವಾಸಿಗಳಿದ್ದಾರೆ. ಹೌದು. ನೀವಂದರೆ ಹಿಂದಿ ಚರ್ಚ್ ಅದನ್ನೇ ನಾನು ಇದು ಸೇವೆ ಮಾಡಲಿಕ್ಕೆ ಶುರು ಮಾಡಿದೆ. ಕ್ಯಾಂಪಿಗೆ ಹೋಗಿ ಸೇವೆ ಮಾಡಲಿಕ್ಕೆ ಶುರುವಾಗುತ್ತೆ. ದೇವರು ನನ್ನ ಮತ್ತು ನನ್ನ ಟೀಮಿನ ದ್ವಾರ ಒಂದು ಅದ್ಭುತ ಕಾರ್ಯ ಮಾಡಿದರು. ಇವತ್ತು ಹಾಲ್ ತುಂಬ ಇದೆ. ಒಂದು ಕಾಲದಲ್ಲಿ ಹಾಲ್ನಲ್ಲಿ ಯಾರೂ ಇರಲಿಲ್ಲ, ಕುರ್ಚಿಗಳೇ ಇದ್ದೆವು. ಆದರೆ ಇವತ್ತು ಹಾಲ್ ತುಂಬ ಇದೆ. ದೇವರು ತುಂಬ ಅದ್ಭುತ ಕಾರ್ಯ ಮಾಡಿದರು. ಅಂದರೆ ಅದು ಪಾಸ್ಟರ್ ಅವರು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ದೇವರು ನನ್ನನ್ನು ನಿಮಗೆ ಅಂದರೆ ಆ ಬರ್ಡನ್ ಬಂತ. ನಾವಂದರೆ 21 ಡೇಸ್ ಫಾಸ್ಟಿಂಗ್ ಜನವರಿಯಲ್ಲಿ ನಮ್ಮ ಚರ್ಚಿಗೆ ಇರ್ತದೆ. ನಾನು ಫಸ್ಟ್ ಟೈಮ್ ಲೈಫ್ನಲ್ಲಿ 21 ಡೇಸ್ ನಾನು ಫಾಸ್ಟಿಂಗ್ ಏನು ತಿಂತಿರಲಿಲ್ಲ, ಸಾಲಿ ನೀರು ಮಾತ್ರ ಕುಡಿತಿದ್ದೆ ನಾನು. 21 ಅಂದರೆ ಅಲ್ಲಿವರೆಗೆ ನೀವು ಫಾಸ್ಟಿಂಗ್ ಮಾಡಿದೆ. ಒಂದು ದಿವಸ ಅಂದರೆ ಕ್ಯಾಥಲಿಕ್ ಫಾಸ್ಟಿಂಗ್ ಹಾಗೆ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡು ಮತ್ತೆ ಇಲ್ಲ. ಆದರೆ ಅದು ಒಂದು ಫಾಸ್ಟಿಂಗ್ ನಾನು 21 ಡೇಸ್ ಓನ್ಲಿ ವಾಟರ್. ಒಂದು ನೀರು ಶಿವ ಏನೂ ನಾನು ತಿನ್ನಲಿಲ್ಲ. ಆ ಸಮಯದಲ್ಲಿ ದೇವರು ನನಗೆ ಅದು ಬರ್ಡನ್ ಅನ್ಕೊಟ್ರು. ನನ್ನ ಇದರಲ್ಲಿ ನಾನು ಹೇಳಿದೆ, ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಚಾಲೆಂಜ್. ಹೌದು. ಓಕೆ, ಅಲ್ಲಿಂದ ನೀವು ಸೇವೆ ಶುರು ಮಾಡಿದ್ವಿ. ಹೌದು. ಓಕೆ, ಇವತ್ತು ನೀವು ಅಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಹೌದು, ಸೇವೆ ಮಾಡ್ತಾ ಇದ್ದೀವಿ. ಪ್ರೇಸ್ ಗಾಡ್, ದೇವರಿಗೆ ಸ್ತೋತ್ರ. ದೇವರು ತನ್ನ ಸುಚಿತ್ತವನ್ನು, ದೇವರ ವಾಕ್ಯ ಹೇಳ್ತದೆ, ತನ್ನ ಸುಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪ್ರಯತ್ನವನ್ನು, ಉದ್ದೇಶವನ್ನು ಉಂಟು ಮಾಡ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಸೇವಕರಿಗೆ ಹಿಂದೆ ಹೋಗಬೇಕಾದಂಥ ಅವಸ್ಥೆಯಲ್ಲಿಯೂ ಕರ್ತನ ಕರೆ ನಿಮ್ಮಲ್ಲಿ ಇದ್ದುದರಿಂದ, ನಿಮ್ಮ ಬರ್ಡನ್, ನಿಮ್ಮ ಆ ಒಂದು ಹಿಂದಿ ಜನರ ಕುರಿತಾಗಿರುವಂಥ ಬರ್ಡನ್ ನಿಮ್ಮ ಮೇಲೆ ಇದ್ದಿದ್ದರಿಂದ ದೇವರು ನಿಮ್ಮನ್ನು ಅಲ್ಲಿಂದ ಎಪ್ಪಿಸಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿದ. ಬ್ರದರ್, ಈ ಸೇವೆಯಲ್ಲಿ ಈ ಒಂದು ಜಾಬ್ ಮಾಡ್ತಾ ಸೇವೆಯಲ್ಲಿ ನೀವಿದ್ದೀರಾ. ಈ ಸೇವೆ ಮಾಡ್ತಾ ಇರುವಾಗ ನಿಮಗೆ ಆದಂಥ ಅನುಭವಗಳು ಹೇಳ್ಬೋದಾ? ಸೇವೆ ಅಂದರೆ ನಾವು ಸೇವೆಯನ್ನು ಜಾಸ್ತಿಯಾಗಿ ಹಿಂದೂಗಳ ಮಧ್ಯದಲ್ಲಿ ಮಾಡ್ತೇವೆ ನಾವು. ಅನುಭವ, ನನ್ನ ದೇವರು ಒಂದು ಅನುಭವ, ನೀನು ಮಾಡಲಿಕ್ಕೆ ಬಯಸಿದರೆ ನಿನಗೆ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಬಯಸಿದರೆ ನೀನು ಏನು ಮಾಡ್ಬೋದು. ಇದು ನನ್ನ ಅರ್ಹತೆ ಅಲ್ಲ, ನನ್ನ ಯೋಗ್ಯತೆ ಅಲ್ಲ. ಇದು ಪರಮೇಶ್ವರನ ಕರುಣೆ ಮತ್ತು ಅನುಗ್ರಹದಿಂದ ಮಾತ್ರ ಆಗ್ತದೆ. ನಾನು ನನ್ನನ್ನೇ ನಂಬಿದರೆ ಅದು ಏನು ಕೆಲಸ ಆಗೋದು. ಖಂಡಿತ. ಯಾವಾಗ ನಾವು ದೇವರನ್ನು ನಂಬುತ್ತೇವೆ, ದೇವರಿಗೆ ಎಲ್ಲವನ್ನು ಬಿಡ್ತೇವೆ, ದೇವರನ್ನು ನಮ್ಮ ಜೀವನ ನಡೆಸಲಿಕ್ಕೆ ನಾವು ದೇವರ ಕೈಯಲ್ಲಿ ಕೊಡ್ತೇವೆ. ನಮ್ಮ ಸೇವೆ ಆಗಲಿ, ನಮ್ಮ ಕೆಲಸವಾಗಲಿ. ನನ್ನ ಕೆಲಸದಲ್ಲಿ ತುಂಬ ನನಗೆ ಪ್ರಾಬ್ಲಮ್ ಬಂದಿತ್ತು. ನಾನು ಮಿನಿಸ್ಟ್ರಿ ಮಾಡ್ತೇನೆ ಅಂತ ನನಗೆ ವಿರೋಧ ಇತ್ತು ಶಾಲೆಯಲ್ಲಿ. ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅವರು ಇದಕ್ಕೆ ನನಗೆ ಒಂದು ಟೈಮ್ ಪ್ರಿನ್ಸಿಪಲ್ ಕರೆದು ಹೇಳಿದ್ರು, ನಿನ್ನ ವೀಸಾವನ್ನು ರಿನ್ಯೂ ಮಾಡೋದಿಲ್ಲ ಅಂತ. ಅಂದರೆ ಕಾರಣ ಕೊಟ್ಟರೆ? ಕಾರಣ ಏನಿಲ್ಲ. ಕಾರಣ ಅಂದರೆ ಅದು ಕಾರಣ ಕೊಡಲಿಕ್ಕೆ ಆಗೋದಿಲ್ಲ. ಅದು ಅಂದರೆ ಪರ್ಸನಲ್, ರಿಲಿಜನ್ ಪರ್ಸನಲ್. ಆದರೆ ನಾನು ಏನು ಹೇಳಲಿಲ್ಲ. ನಾನು ಹೇಳಿದೆ ಥ್ಯಾಂಕ್ ಯು. ಮತ್ತು ಪ್ರಿನ್ಸಿಪಲ್ ಕೇಳಿದ್ರು, ನೀನು ಏನು ಹೇಳಲಿಕ್ಕೆ ಬಯಸಿತೀಯಾ? ನಾನೇ ಹೇಳಲಿಲ್ಲ, ಇಲ್ಲ, ನಾನು ಹೇಳಲಿಕ್ಕೆ ಬಯಸಿದರೆ ನಾನು ಪುನಃ ಬರ್ತೇನೆ ಅಂತ. ಮತ್ತು 3 ದಿನದ ನಂತರ ಕರೆದು ಅವರೇ ಹೇಳಿದ್ರು, ನೀನು ಯಾಕೆ? ನಾನು ಹೇಳಿದೆ ಅವರಿಗೆ, ನಾನು ಮಾರ್ಚ್ನಲ್ಲಿ ಬಿಟ್ಟು ಹೋಗ್ತೇನೆ,
ನಾನು ಮನುಷ್ಯನಿಗೆ ಸರೆಂಡರ್ ಆಗೋದಿಲ್ಲ. ನನ್ನ ಬ್ರೆಡ್, ನನ್ನ ರೋಟಿ ಅದು ಪರಮಾತ್ಮನಿಂದ ಬರ್ತದೆ, ಮನುಷ್ಯನಿಂದ ಬರೋದಿಲ್ಲ. ಖಂಡಿತ. ಮತ್ತು ಅವರು ಹೇಳಿದರು, ಯಾಕೆ ಹೋಗೋದು ನೀನು, ನಿಲ್ಲು ಅಂತ ಮತ್ತೆ ಪುನಃ ವೀಸಾ ರಿನ್ಯೂ ಮಾಡಿದರು. ಹೌದು. ಅದೇ ದೇವರು ನೋಡಿ, ವೈರಿಗಳ ಮುಂದೆ ನಮ್ಮ ತಲೆಯನ್ನು ಎತ್ತುವಂತೆ ಮಾರ್ಪಡಿಸುವ ದೇವರು, ನಮ್ಮನ್ನು ವಿರೋಧಿಸುವಂಥ ಮಧ್ಯದಲ್ಲಿ ದೇವರು ನಮ್ಮನ್ನು ಮಾನಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಈ ನೀವು ಸೇವೆಗೆ ಇಳಿದಿರಾ, ಸೇವೆ ಮಾಡ್ತಾ ಇದ್ದೀರಾ, ಒಂದು ಹೇಳಿದರೆ ವಿರೋಧಗಳು ಹಿಂದುಗಡೆಯಿಂದ ನಿಮಗೆ ಮುಂದುಗಡೆ ಬಂದಂಥ ಅನುಭವ ಇಲ್ಲ. ಹಾಗೆ ಅಂದರೆ ತುಂಬ ಈ ದಿವಸಗಳಲ್ಲಿ ಅಂದರೆ ಕಣ್ಣೀರಿನ ಅಂದರೆ ದುಃಖವಾದಂಥ ಅನುಭವ ನಿಮಗೆ ಹೇಳ್ಬೋದು ಅಷ್ಟೇ? ದುಃಖವಾದ ಅನುಭವ ಅಂದರೆ ಇನ್ನೊಂದು ಅನುಭವ ನನ್ನಲ್ಲಿ ಅಂದರೆ, ನಾನು ಒಮ್ಮೆ ಜಾಬಿನಿಂದ ರಿಸೈನ್ ಕೊಟ್ಟು ನನಗೆ ಒಳ್ಳೆ ಜಾಬ್ ಸಿಕ್ಕಿತಂತ. ಇನ್ನೊಂದು ಕಡೆ ಆಸೆ, ಸೈತಾನನು ನಿನಗೆ ಒಳ್ಳೆಯದನ್ನು ತೋರಿಸ್ತಾನೆ. ಆಗ ನೀನು ಎಷ್ಟು ಸ್ಪಿರಿಚುವಲ್ ಇದ್ದರೂ ನೀನು, ದ ಫ್ಲೆಶ್ ಈಸ್ ವೀಕ್, ದ ಸ್ಪಿರಿಟ್ ಈಸ್ ವಿಲ್ಲಿಂಗ್. ಸೊ ನಾನು ರಿಸೈನ್ ಕೊಟ್ಟೆ, ಇನ್ನೊಂದು ಒಳ್ಳೆ ಕೆಲಸ ಉಂಟು. ಅಲ್ಲಿ ಹೋಗಿ ನೋಡ್ತೇನೆ, ಅಲ್ಲಿ ಸಂಬಳ ಟೈಮಿಗೆ ಕೊಡೋದಿಲ್ಲ. ಸಂಬಳ ಹೇಳ್ತಾರೆ 5,000 ಕೊಡ್ತಾರೆ, 3,000. ಅಲ್ಲಿ ಚೀಟಿಂಗ್. ಹಾಗೆ ನಾನು ಅಲ್ಲಿ ಜಾಯಿನ್ ಆಗಲಿಕ್ಕೆ ಮತ್ತೆ ಬೇಡ ಇತ್ತು ನನಗೆ. ಇಲ್ಲಿ ರಿಸೈನ್ ಕೊಟ್ಟು ನನ್ನ ಜಾಗದಲ್ಲಿ ಇನ್ನೊಂದು ಟೀಚರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಆ ಸ್ಥಿತಿಯಲ್ಲಿ ದೇವರು ನನಗೆ ಪುನಃ ಅದೇ ಜಾಗದಲ್ಲಿ ಇಟ್ಟರು, ನಾನು ಇದ್ದಲ್ಲಿ. ಹೌದು. ಅಂದರೆ ನೀವಾಗಿ ಇಳಿದು ನಾನು ರಿಸೈನ್ ಮಾಡಿದ್ದೆ. ನನಗೆ ಒಳ್ಳೆ ಕೆಲಸ, ಅಲ್ಲಿ ಸಂಬಳ ಜಾಸ್ತಿ ಉಂಟು ಅಂತ. ಅಲ್ಲಿ ಸ್ಥಿತಿ ನೋಡುವಾಗ ಅಲ್ಲಿ ಅದು ಸೈತಾನನ ಸ್ಥಿತಿ. ನಿನಗೆ ಒಳ್ಳೆ ತೋರಿಸ್ತಾರೆ, ಬಟ್ ಅಲ್ಲಿ ಒಳ್ಳೇದಿಲ್ಲ ಏನೋ, ಅಷ್ಟೇ ಅಲ್ಲ. ಆಗ ನನಗೆ ಹೋಗಲಿಕ್ಕೆ ಬೇಡ ಇತ್ತು. ನನ್ನ ಪರಿವಾರ ಅಲ್ಲಿ ಇತ್ತು, ಮಗು ಶಾಲೆಗೆ ಹೋಗ್ತಿತ್ತು, ಏನು ಮಾಡೋದಂತ ನನಗೆ ಗೊತ್ತಿರಲಿಲ್ಲ. ನಾನು ರಾತ್ರಿ ಎದ್ದು ಪ್ರೇಯರ್ ಮಾಡ್ತಿದ್ದೆ, ನನ್ನ ಪರಿವಾರ ಎಲ್ಲ ಮಲ್ಕುತ್ತಿತ್ತು. ನಾನು 1 ಗಂಟೆ ರಾತ್ರಿ ಎದ್ದು ನಾನು ನಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ 3 ದಿನ ನಂತರ ಪ್ರಿನ್ಸಿಪಾಲ್ ಹೇಳಿದೆ, ನಾನು ನನ್ನ ವೀಸಾ ಕ್ಯಾನ್ಸಲೇಷನ್ ಎಕ್ಸ್ಟೆಂಡ್ ಮಾಡಬೇಕು, ನಾನು ಬೇರೆ ಕೆಲಸ ನೋಡ್ತೇನೆ ಅಂತ. ಅದರ ನಂತರ ಪ್ರಿನ್ಸಿಪಾಲ್ ಅವರು ಹೇಳಿದರು, ನೀನು ಹೋಗೋದು ಬೇಡ, ನೀನು ಇಲ್ಲೇನಿಲ್ಲ ಅಂತ. ಹೌದು. ದೇವರು ಕಾರ್ಯ ಮಾಡುವಂಥ ರೀತಿ ನಿಜವಾಗಿ ಸಂತೋಷ. ಅಷ್ಟೇ, ನೀವು ಕುಟುಂಬ ಜೀವಿತದಲ್ಲಿ ಅಲ್ಲೇ ಇದ್ದೀರಾ. ಕುಟುಂಬದಲ್ಲಿ ಹೇಗೆ ನೀವು ಸೇವೆಗೆ ಸಪೋರ್ಟ್ ಆಗಿ, ಮತ್ತು ಮಕ್ಕಳು? ನಾವು ಕಳೆದ 3 ವರ್ಷದಲ್ಲಿ ನಾವು ಏನು ಸೇವಿಂಗ್ ಮಾಡಲಿಲ್ಲ. ನಾವು ಏನು ನಮ್ಮದು ಸೇವಿಂಗ್ ಅದು ನಾವು ಫೀಲ್ಡ್ ದೇವರ ಕೆಲಸಕ್ಕೆ ನಾವು ಯೂಸ್ ಮಾಡಿದೆ. ನಮ್ಮ ಹತ್ರ ಏನಿಲ್ಲ, ಬ್ಯಾಂಕ್ ಅಕೌಂಟ್ ಏನಿಲ್ಲ. ನಮ್ಮದು ಪಾಲಿಸಿಯು ಲ್ಯಾಪ್ಸ್ ಆಯಿತು, ಕಟ್ಟಲಿಕ್ಕೂ ಇಲ್ಲ. ಅದು LIC ಪಾಲಿಸಿಯು ಅಂದರೆ ನಾವು ಸೇವೆಗೆ ಯೂಸ್ ಮಾಡ್ತೇವೆ. ಅದು ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಉಂಟು, ನಾವು ತುಂಬ ಸಾಕ್ರಿಫೈಸ್ ಮಾಡ್ತೇವೆ ಎಲ್ಲ ತರಕಾರಿ. ಯಾಕೆ ನಾವು ಅದನ್ನು ಉಳಿದದನ್ನು ನಾವು ಸೇವೆಗೆ ನಾವು ಹೋಗಲಿಕ್ಕೆ, ಟ್ರಾವೆಲ್ ಮಾಡಲಿಕ್ಕೆ. ಅಲ್ಲಿ ತುಂಬ ಲೇಬರ್ ಕ್ಯಾಂಪಿನಲ್ಲಿ ಕೆಲವರಿಗೆ ಸಂಬಳ ಸಿಕ್ಕುವುದಿಲ್ಲ, ಕೆಲವರಿಗೆ ಹೊರಗೆ ಹಿಂದೆ ಎಲ್ಲಿ ಬರ್ತಾರೆ ಕೆಲಸ ಇರುವುದಿಲ್ಲ, ಮತ್ತು ಹಿಂದೆ ಹೋಗಬೇಕಾಗ್ತದೆ, ಟಿಕೆಟ್ ಇರುವುದಿಲ್ಲ. ನಾವು ಅಂಥವರಿಗೆ ಸಹಾಯ ಮಾಡ್ತೇವೆ ನಮ್ಮ ನಾವು ಕೆಲಸ ಮಾಡಿ ದುಡಿದ ಹಣದಿಂದ. ಹಾಗಾಗಿ ನಮ್ಮ ಸೇವೆಗೆ ಏನಿಲ್ಲ. ನಾವು ನಿಮ್ಮ ಮಿಸಸ್ ಕೂಡ, ನಿಮ್ಮ ಕುಟುಂಬವು ಕೂಡ ಸೇವೆಗೆ ತುಂಬ ಹೆಲ್ಪ್ ಆಗಿ ತುಂಬ ಆಧಾರ ಕೊಡ್ತಾರೆ ಅವರು. ಖಂಡಿತವಾಗಿ, ನಿಜವಾಗಿ ಒಟ್ಟಾಗಿ ಸೇರುವಾಗ ಕರ್ತನ ರಾಜ್ಯ ನಿಜವಾಗಿ ಕಾರ್ಯ ಮಾಡ್ತಾರೆ. ಹಾಗೆ ಪಾಸ್ಟರ್, ನಿಮಗೆ ಎಷ್ಟು ಮಕ್ಕಳು? ನಮಗೆ 2 ಮಕ್ಕಳು. ಏನು ಮಾಡ್ತಿದ್ದಾರೆ ಅವರು? ಒಬ್ಬಳು ಗ್ರೇಡ್ 7ನಲ್ಲಿದ್ದಾಳೆ, ಮತ್ತು KG 2 ಮತ್ತೊಬ್ಬ ಹುಡುಗ. ಓಕೆ. ಹಾಗೆ ನೀವು ಕುಟುಂಬವಾಗಿ ಇವತ್ತು ಸೇವೆ ಮಾಡ್ತಿದ್ದೀರಾ. ಕರ್ತನು ದೇವರು ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾ ಇದ್ದಾನೆ. ಮಾತ್ರವಲ್ಲ, ಈಗ ನಿಮ್ಮ ಕುಟುಂಬ, ತಂದೆ ತಾಯಿ ಅಥವಾ ನಿಮ್ಮ ಅಣ್ಣಂದಿರು ಯಾರಾದರೂ ಸುವಾರ್ತೆಗೆ ರಕ್ಷಣೆ? ನನ್ನ ತಂದೆ ಮತ್ತು ತಾಯಿ ಇಲ್ಲ, ಅವರು ಈಗ ಎಕ್ಸ್ಪೈರ್ ಆಗಿದ್ದಾರೆ. ನಮ್ಮ ಬೇರೆಯವರಿಗೆ ಗೊತ್ತುಂಟು ನಾನು ಇದು ಮಾಡ್ತೇನೆ ಅಂತ. ನಾನು ಬಂದು ಅವರ ಒಟ್ಟಿಗೆ ನಿಲ್ತೇನೆ. ಇವತ್ತು ಅವ್ರು ನಮಗೆ ಎಕ್ಸೆಪ್ಟ್ ಮಾಡ್ತಾರೆ. ಅಂದರೆ ರಕ್ಷಣೆ ಯಾರು ಬಂದಿಲ್ಲ, ರಕ್ಷಣೆ ಇದನ್ನು ಬರಲಿಲ್ಲ. ಹೌದು, ದೇವರಿಗೆ ಸ್ತೋತ್ರ. ಪಾಸ್ಟರ್, ನಿಮ್ಮ ಅನುಭವದಲ್ಲಿ ಅಂದರೆ ಇವತ್ತು ಅನೇಕ ಯವನಸ್ಥರು ಸೇವೆ ಅಂದರೆ ಆಸೆ ಇದೆ. ನಮ್ಮ ವೀಕ್ಷಕರಿಗೆ ನೀವು ಏನೊಂದು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? There are 2 things. One is called by God, one is self willing to do the work. ನಿಮಗೆ ಅದು ಕರೆ ಪರಮಾತ್ಮನಿಂದ ಇದ್ದರೆ, ದೇವರಿಂದ ಬಂದರೆ, ನಿಮಗೆ ಎಷ್ಟು ಕಷ್ಟ ಇದ್ದರೂ ದೇವರು ನಿಮಗೆ ಆ ಕಷ್ಟದ ದ್ವಾರ ನಿಮಗೆ ಮೇಲೆ ತರ್ತಾನೆ. ಆಮೇಲೆ ನಿಮ್ಮ ಇಚ್ಛೆಯಿಂದ ನೀವು ಸೇವೆ ಮಾಡಿದರೆ, ನೀವು ಎಷ್ಟು ಮಾಡಿದರೂ ನೀವು ಅದು ಮೇಲೆ ಬರೋದಿಲ್ಲ. ಹಾಗೆ ನಮ್ಮ ಕರೆಯನ್ನು ನಾವು ಜಡ್ಜ್ ಮಾಡಬೇಕು ಥ್ರೂ ದ ಹೋಲಿ ಸ್ಪಿರಿಟ್, ವೆದರ್ ದ ಕಾಲ್ ಈಸ್ ಫ್ರಮ್ ಗಾಡ್ ಆರ್ ಸೆಲ್ಫ್ ಈಸ್ ವಿಲ್ಲಿಂಗ್ ಟು ಡೂ ಸಮಥಿಂಗ್ ಫಾರ್ ಎನಿ ಅದರ್ ಮೋಟಿವೇಶನ್ ಆರ್ ರೀಸನ್. ದ ಕಾಲ್ ಈಸ್ ಫ್ರಮ್ ಗಾಡ್. ಇದು ಕರೆ ಪರಮಾತ್ಮರಿಂದ ಆದರೆ ಅದು ಪರಮಾತ್ಮ ಕಷ್ಟಗಳನ್ನು, ಅಸಂಭವವನ್ನು ಸಂಭವವಾಗಿ ಪರಿವರ್ತಿಸಿ ನಮ್ಮ ದ್ವಾರ ದೊಡ್ಡ ಕೆಲಸವನ್ನು ಮಾಡ್ತಾನೆ. ನಾನು ನನ್ನ ಇಚ್ಛೆಯಲ್ಲಿ ಮಾಡೋಕ್ಕೆ ಬಯಕಿದರೆ ಅದು ತುಂಬ ತಡೆಗಳು, ಮತ್ತು ಒಂದು ಕಾಲದಲ್ಲಿ ನಾನು ಅದು ಬಿಟ್ಟು ಪುನಃ ಹಿಂದೆ ಅದೇ ರಸ್ತೆಯಲ್ಲಿ ಹೋಗೋ ಚಾನ್ಸ್ ಉಂಟು. ಹಾಗಾಗಿ ತುಂಬ ಪ್ರೇಯರ್, ಫಾಸ್ಟಿಂಗ್ ಮಾಡಿ ನಮ್ಮ ಕರೆಯನ್ನು ನಾವು
ಅದು ಅದು ದೃಢಪಡಿಸಬೇಕು. ಅದು ದೇವರ ಕರೆ ಅವರು ನನ್ನ ಸ್ವಂತ ಇಚ್ಛೆದಿಂದ ಬರುವುದು. ಖಂಡಿತ. ಪಾಸ್ಟರ್, ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಅವತ್ತು ಒಂದು ಒಳ್ಳೆಯ ಪ್ರೀಸ್ಟ್ ಆಗಬೇಕಂತ ಬಯಸ್ತಿದ್ದೀರಾ, ಇವತ್ತು ಒಳ್ಳೆಯ ಸೇವಕನಾಗಿ ಕರ್ತನ ಮುಂದೆ ನಿಂತಿದ್ದೀರಾ. ಆ ಹೃದಯದಲ್ಲಿ ಇದ್ದಂಥ ಆಸೆಯನ್ನು ನಿಮ್ಮ ಭಯಕ್ಕೆ, ಅಂದರೆ ಆ ಒಂದು ಜನರ ಕುರಿತಾಗಿ ಬರ್ಡನ್ ಇತ್ತು ನಿಮಗೆ ಹೃದಯದ ಸಣ್ಣ ಪ್ರಾಯದಿಂದಲೇ ಅಲ್ವಾ ಪಾಸ್ಟರ್? ಒಂದು ಬಡವರನ್ನು, ಅಂದರೆ ನೀವು ಸುತ್ತಮುತ್ತ ವಾತಾವರಣ ನೋಡಿ ಬಡವರನ್ನು ಸಹಾಯ ಮಾಡಬೇಕು, ಅವರ ರಕ್ಷಣೆಗೆ ಅಂದರೆ ಅವರಿಗೆ ಮಿಷನರಿ ಸೇವೆ ಮಾಡಬೇಕೆಂಬುದಾಗಿ ಆಸೆ ಇತ್ತು. ಅದೇ ರೀತಿಯಲ್ಲಿ ಕರ್ತನು ನಿಮ್ಮನ್ನು ಇವತ್ತು ಒಂದು ಒಳ್ಳೆಯ ಒಂದು ಸೇವಕನಾಗಿ ನಿಲ್ಲಿಸಿ ಇವತ್ತು ಕರ್ತನು ತನ್ನ ಮಹಿಮೆಗಾಗಿ ನಡೆಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಸ್ಟರ್, ನಮ್ಮ ಮೊದಲು ನೀವು ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹೇಳಿದ್ದೀರಾ. ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆ ಪಟ್ಟಣದ ಜನರ ಬಿಡುಗಡೆಗೆ ನೀವು ಕರ್ತನು ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಂದನೆಗಳು ಪಾಸ್ಟರ್. ಪ್ರಿಯ ವೀಕ್ಷಕರೇ, ಈ ಸುವಾರ್ತಿಕ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆನೆಸ್ತೇನೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅವರು ತಮ್ಮ ಅನುಭವವನ್ನು ಹೇಳಿದರು. ಆ ಕರ್ತನು ಯಾವ ರೀತಿಯಲ್ಲಿ ಅವರನ್ನು ಈ ದಿವಸದಲ್ಲಿ ಕರ್ತನ ಸೇವೆಯಲ್ಲಿ ನಡೆಸಿದ, ಅವರಿಗೆ ಒಂದು ಬರ್ಡನ್ ಇತ್ತು, ಒಂದು ಆಸೆ ಇತ್ತು ಕರ್ತನ ಸೇವೆ ಮಾಡಬೇಕೆಂಬುದಾಗಿ, ಮಿಷನರಿ ಸೇವೆ ಮಾಡಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ಕರ್ತನ ಅವರನ್ನು ನಡೆಸಿ ಒಂದು ಒಳ್ಳೆಯ ಸೇವಕನಾಗಿ ಇವತ್ತು ನಿಲ್ಲಿಸಿದ್ದಾನೆ. ಆ ಒಂದು ದುಬೈ ಪಟ್ಟಣದಲ್ಲಿ ಒಂದು 200ಕ್ಕಿಂತಲೂ ಅಧಿಕವಾದಂಥ ಆತ್ಮನು ಕರ್ತನ ಕಡೆಗೆ ನಡೆಸುವಂತೆಯೂ, ಕರ್ತನ ರಾಜ್ಯಕ್ಕೆ ನಡೆಸುವಂತೆಯೂ ಮಾತ್ರವಲ್ಲ, ಇನ್ನು ಮುಂದೆಯೂ ಸಹ ಅವರ ಸೇವೆಯಲ್ಲಿ ಶಕ್ತವಾಗಿ ನಡೆಸುವಂತೆ ದೇವರು ಮಾಡಿದ ಕಾರ್ಯಗಳನ್ನು ನೀವು ಕೇಳಿದ್ದೀರಾ. ನಿಜವಾಗಿ ದೇವರು ಅದ್ಭುತ ಸ್ವರೂಪನೆಂಬುದಾಗಿ ಅವರ ಬಾಯಿಯ ಮೂಲಕವಾಗಿ ನಾವು ತಿಳ್ಕೊಂಡೆವು. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂದು ನೆನೆಸ್ತೇನೆ. ಇನ್ನೊಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ದೇವ ಸೇವಕರೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ. ಆಶ್ರಯ ಟಿವಿ. ವಂದನೆಗಳು.